ಪರಾತ್ಪರನಾದ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳನ್ನು ಕಲಿಯಲು ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾಠವನ್ನ ಪ್ರಾರಂಭ ಮಾಡುವಾಗೆ ಆರಂಭದ ಪ್ರಾರ್ಥನೆಗಾಗಿ ಹಿರಿಯರಾದಂತ ಯಶವಂತ್ ಸಾರ್ ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಶವಂತ್ ಸರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಾಳುವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸ್ವಾಮಿ. ಬೆಳಗಿನಿಂದ ಇಲ್ಲಿವರೆಗೆ ನಮ್ಮೆಲ್ಲರನ್ನ ನೀನು ಅದ್ಭುತವಾಗಿ ನಡೆಸಿ ತಿರುಗಾ ಈ ಸಾಯಂಕಾಲದಲ್ಲಿ ಈ ಸಭಾ ಶಾಲೆ ಪಾಠದ ಕೂಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಟ್ಟಿದ್ದಿ ಕರ್ತನೆ. ನಿನಗೆ ಸ್ತೋತ್ರ ಸ್ವಾಮಿ. ನೀನು ಹೇಳಿದ ರೀತಿಯಲ್ಲಿ ಎಲ್ಲಿಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರು ಮಧ್ಯದಲ್ಲಿ ಇರುತ್ತೇನೆಂದೇಳಿ ವಾಗ್ದಾನ ಮಾಡಿದಂತೆ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆ ಇದೆ ಎಂದು ನಂಬಿದ್ದೇವೆ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನೇ ನಮಗೆ ಸಹಾಯ ಮಾಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಬೋಧಕರಾದಂತಹ ಸಂಸಾರ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವ್ರ ನಮ್ಗೆ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನ ಆಡಿಕೊಳ್ಳೋಣ. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋ, ಧೈರ್ಯದಿಂದ ಸಾಗಿ ನಂಬಿಕೆಯೋ, ಶ್ರೇಷ್ಠ ಹೋರಾಟವಾನ ಮಾಡುವೆ ಯೇಸುನ ಬಲವು. ನಾ ಕ್ರಿಸ್ತನ ಸೈನ್ಯದೋಳ್ ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನ ಸಂಗಡ ಹೋರಾಡುವೆ ಯೇಸು ನನ್ನ ಬಲವು. ನಾ ಸತ್ಯದ ನಡುಕಟ್ಟು ಕಟ್ಟುವೆ, ನಾ ನೀತಿಯ ಕವಚವ ಧರಿಸುವೆ, ಮನಸೆಂಬ ಕೆರವ ಬಿಟ್ಟುವೆ ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋ, ಧೈರ್ಯದಿಂದ ಸಾಗಿ ನಂಬಿಕೆಯೋ, ಶ್ರೇಷ್ಠ ಹೋರಾಟವನ್ನ ಮಾಡುವೆ ಯೇಸು ನನ್ನ ಬಲವು. ನಾ ನಂಬಿಕೆ ಗುರಾಣಿ ಹಿಡಿಯುವೆ, ನಾ ರಕ್ಷಣೆ ಸ್ಥಿರಸ್ಥಾನ ಧರಿಸುವೆ, ದೈವ ವಾಕ್ಯದ ಕತ್ತಿಯ ಹಿಡಿಯುವೆ ಯೇಸು ನನ್ನ ರಕ್ಷಕ. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋ, ಧೈರ್ಯದಿಂದ ಸಾಗಿ ನಂಬಿಕೆಯೋ, ಶ್ರೇಷ್ಠ ಹೋರಾಟವನ ಮಾಡುವೆ ಯೇಸು ನನ್ನ ಬಲವು. ಆಮೇನ್. ಥ್ಯಾಂಕ್ ಯು ಸರ್.
ಉತ್ತಮವಾದಂತಹ ಹಾಡಿಗಾಗಿ ಸೋದರ ಮುನೀಸ್ ಹಾಗೂ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪಾಠಗಳನ್ನ ಕಲಿಕೆ ಹೋಗೋಣ. ಕಳೆದ ವಾರದ ದಿನಗಳಲ್ಲಿ 6 ಪಾಠಗಳನ್ನ ಅದ್ಭುತವಾಗಿ ನಾವು ಕಲೀಲಿಕ್ಕೆ ದೇವರ ಆತ್ಮನು ಬೋಧಕರುಗಳ ಮುಖಾಂತರವಾಗಿ ಸಹಾಯ ಮಾಡಿದರು. ಇವತ್ತು ನಮ್ಮ ಮಧ್ಯದಲ್ಲಿ ಈ ವಾರದ ಪಾಠಗಳನ್ನು ಮುನ್ನಡೆಸಲು ಬಳ್ಳಾರಿ ಸಭೆಯ ಬೋಧಕರು ಪಾಸ್ಟರ್ ವಿಲ್ಸನ್ ಎಲಿಯಾಸ್ ಅವರು. ತಮ್ಮೆಲ್ಲರಿಗೂ ಇವರ ಪರಿಚಯ ಇದೆ. ದೇವರವರನ್ನ ಆತ್ಮೀಯವಾಗಿ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಈ ಪಾಠಗಳನ್ನ ಅವ್ರ ಮುಂದೆ ನಡೆಸಲಿಕ್ಕೆ ಹೋಗುವಂತವರಾಗಿದ್ದಾರೆ. ತಮ್ಮೆಲ್ಲರ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಪಾಸ್ಟರ್ ವಿಲ್ಸನ್ ಎಲಿಯಾಸ್ ಅವರನ್ನ ನಾನು ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ಪಾಠಗಳನ್ನ ಕಲಿಸಬೇಕೆಂದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್ ವಿಲ್ಸನ್. ಓಕೆ, ಫಸ್ಟ್ ನಮಸ್ಕಾರ ಎಲ್ಲರಿಗೆ. ನಮಸ್ಕಾರ. ಗುಡ್ ಈವ್ನಿಂಗ್ ಅಂಡ್ ಇದು ಸಾಯಂಕಾಲ ಸಮಯದಲ್ಲಿ ಬಂದಂತ ತಮ್ಮೆಲ್ಲರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಈ ಒಂದು ಅವಕಾಶ ಕೊಟ್ಟಂತ ಪಾಸ್ಟರ್ ಎಂ ರಾಜು ಅವರಿಗೆ ನಾನು ಹೃದಯಪೂರ್ವಕ ವಂದನೆಗಳು ಸಲ್ಲಿಸುತ್ತೇನೆ. ಮತ್ತೆ ಈ ಒಂದು ಪಾಠದಲ್ಲಿ ಒಳ್ಳೆ ಒಂದು ವಿಮೋಚನ ಕಾಂಡ, ಒಳ್ಳೆ ಪಾಠಗಳು, ಒಳ್ಳೆ ವಿಷಯಗಳನ್ನ ನಾವು ಕಲಿಯುವಂತದ್ದಿದೆ. ದೇವರು ನಮಗೆ ಕೊಟ್ಟಂತ ಈ ಒಂದು ಅದ್ಭುತವಾದಂತ ಈ ಪಾಠಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ನಾವು ಕೆಲವು ಕಳೆದ ವಾರವೆಲ್ಲ ನಾವು ಇಸ್ರಾಯೇಲ್ ದೇವರು ಮಾಡಿರುವಂತ ಅದ್ಭುತ ಕಾರ್ಯಗಳನ್ನ ನಾವು ನೋಡುವಂತದ್ದಾಗಿತ್ತು. ಅದೇ ರೀತಿ ಇವಾಗ ನಾವು ಈ 7ನೇ ಪಾಠಕ್ಕೆ ನಾವು ಬಂದಿದ್ದೀವಿ. ಈ 7ನೇ ಪಾಠದಲ್ಲಿ ನಾವು ನೋಡುವಾಗ ಈಗ ಯಾವ ರೀತಿ ಈ ಜೀವನದ ರೊಟ್ಟಿ ಹಾಗೂ ಜೀವಜಲ, ಈಗ ನಾವು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ನಮಗೆ ಕೊಟ್ಟಂತ ಅನೇಕ ವಿಷಯಗಳನ್ನ ನಾವು ಯೇಸು ಕ್ರಿಸ್ತನನ್ನು ಅದು ಪ್ರಚುರ ಪಡಿಸುವಂತದ್ದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಓದುವಾಗ ಯೇಸು ಕ್ರಿಸ್ತನ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದಿದೆ, ಯೇಸು ಕ್ರಿಸ್ತನ ಬಗ್ಗೆ ನಾವು ಕಲಿಯುವಂಥದ್ದಿದೆ. ಅದಕ್ಕೆ ನಾವು ತಂದೆಯಾದ ದೇವರನ್ನ ತಿಳ್ಕೊಳ್ಬೇಕಂದಾಗ ನಾವು ಸುವಾರ್ತೆಗಳನ್ನ ಮತ್ತೆ ಓದುವಂತದ್ದಾಗಿದೆ. ಪ್ರಿಯರೇ, ಪವಿತ್ರ ಆತ್ಮನ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಅಪೊಸ್ತಲರ ಕೃತ್ಯಗಳು, ಪೌಲನ ಬರೆದ ಪತ್ರಿಕೆಗಳನ್ನ ತಿಳ್ಕೊಬಹುದು. ಪ್ರಿಯರೇ, ಇವಾಗ ಈ ಹಳೆ ಒಡಂಬಡಿಕೆಯಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಮುಖ್ಯವಾಗಿ ನಮಗೆ ಯೇಸು ಕ್ರಿಸ್ತನ ಬಗ್ಗೆ. ಹಳೆ ಒಡಂಬಡಿಕೆ ಎಲ್ಲ ನಮ್ಗೆ ಯೇಸು ಕ್ರಿಸ್ತನ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಇರುವಂತದ್ದಾಗಿದೆ. ಪ್ರಿಯರೇ, ಈ ಕಾರಣದಿಂದ ನಾವು ಹಳೆ ಒಡಂಬಡಿಕೆ ಅನ್ನುವಾಗ ಅದು ಹಳೇದಲ್ಲ, ಅದೆಲ್ಲ ಹೊಸದೇ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಯೇಸು ಕ್ರಿಸ್ತನ ಬಗ್ಗೆನೆ. ಅದಕ್ಕೆ ನಾವು ನಾವು ಈಗ ಭಾನುವಾರಕ್ಕೆ ಬಂದಿದ್ದೀವಿ. ಈ ಭಾನುವಾರದಲ್ಲಿ ನಾವು ನೋಡುವಾಗ ಕಹಿಯಾದ ನೀರು, ಈ ಕಹಿಯಾದ ನೀರಿನ ಬಗ್ಗೆ ನೋಡುವಾಗ ಈ ಕಹಿಯಾದ ನೀರಿನ ಒಂದು ಅನುಭವ ಅವರಿಗೆ ಬಂದಿತ್ತು. ಈಗ ಅನೇಕ ಸತ್ಯ ವೇದದಲ್ಲಿ ಕಹಿ ಅಂದ್ರೆ ನಮಗೆ ಅದು ಬಿಟ್ಟರ್ ಅಂತೀವಿ, ಅಲ್ವಾ? ಈಗ ಸತ್ಯವೇದದಲ್ಲಿ ನಾವು ನೋಡುವಾಗ ವಿವಿಧವಾದಂತ ವಿಷಯಗಳಿದಾವೆ. ಅನೇಕವಾದಂತ ಕೆಟ್ಟದು ಇದೆ, ಒಳ್ಳೆಯದು ಇದೆ, ಮತ್ತೆ ಕಹಿ ಇದೆ, ಸಿಹಿ ಇದೆ. ಮತ್ತೆ ನಾವು ನೋಡುವಾಗ ಯಾವ ರೀತಿ ಸತ್ಯವೇದದಲ್ಲಿ ನಾವು ಎರಡೂ ಇದೆ. ದೇವರ ಸ್ವರೂಪ ಇದೆ ಅಂದ್ರೆ ಆಪೋಸಿಟ್ ಇರುತ್ತೆ, ಸೈತಾನ ಸ್ವರೂಪನೂ ಇದ್ದಾನೆ, ಅಲ್ವಾ? ಯಾವಾಗ್ಲೂ ಆಪೋಸಿಟ್ಸ್, ಬೈಬಲ್ ಆಪೋಸಿಟ್ಸ್ ಇದೆ ಅಂತ ನಾವು ತಿಳ್ಕೊಬೇಕು. ಒಂದಕ್ಕೆ ಒಂದು ವಿರುದ್ಧವಾಗಿ ಆಪೋಸಿಟ್ಸ್. ಕಪ್ಪು ಇದೆ ಅಂದ್ರೆ ಬೆಳಗಿದೆ, ತಣ್ಣಗಿದೆ ಅಂದ್ರೆ ಬೆಚ್ಚಗಿರುತ್ತೆ. ಆ ರೀತಿ ಸತ್ಯ ಇದೆ ಅಂದ್ರೆ ಸುಳ್ಳಿದೆ. ಆ ರೀತಿ ಈ ನಾವು ಯಾವಾಗ್ಲೂ ಸತ್ಯವೇದದಲ್ಲಿ ನಾವು ತಿಳ್ಕೊಳ್ಳೋದೇನಂದ್ರೆ ಎರಡು ಇದಾವೆ ಅಂತ ತಿಳ್ಕೊಬೇಕು. ದೇವರಿದಾನಂದ್ರೆ ಸೈತಾನನು ಇದ್ದಾನೆ, ಹೌದಲ್ವಾ? ಈ ಲೋಕದಲ್ಲಿ
ನಾವು ಎರಡು ವ್ಯಕ್ತಿಗಳಿದಾವೆ. ಕೈನನ್ ಒಂಥರ ಇದ್ದ, ಏಬೆಲ್ನ ಒಂಥರ ಇದ್ದಾನೆ. ಈ ರೀತಿ ಎರಡು ಆಪೋಸಿಟ್ಸ್ ಇರ್ತಾವೆ ಅಂತ ನಾವು ತಿಳ್ಕೊಬೇಕು. ಅದೊಂದು ಮುಖ್ಯವಾದದ್ದು ವಿಷಯ. ಈಗ ಹೋರಾಟದಲ್ಲ ನೋಡ್ತೀವಿ, ಒಳ್ಳೇದು ಕೆಟ್ಟದ್ದು ಹೋರಾಟ ಇದೆ. ದೇವದೂತರು ಮತ್ತೆ ಸೈತಾನನು ಯಾವ ರೀತಿ ಹೋರಾಟ ಇರುತ್ತೆ ಅಂತ ಆ ರೀತಿ ನಾವು ನೋಡುವಂಥದ್ದು. ಇವಾಗ ಈ ಒಂದು ಪಾಠದಲ್ಲಿ ನಾವು ಭಾನುವಾರದಲ್ಲಿ ನಾವು ನೋಡುವಾಗ ಸತ್ಯವೇದದಲ್ಲಿ ಈ ಕಹಿಯಾದ ನೀರು, ಈ ಕಹಿಯಾದ ನೀರಿನ ಒಂದು ವಿಷಯದಲ್ಲಿ ನಾವು ನೋಡುವಾಗ ಈ ಯಾತ್ರೆ ಕೊಡೋ ದೇವರು ಇಸ್ರಾಯೇಲರಿಗೆ ಈ ಒಂದು ಯಾತ್ರೆ ಇರುತ್ತೆ. ಈ ಯಾತ್ರೆಯಲ್ಲಿ ಇವರು ಐಗುಪ್ತ ದೇಶವನ್ನು ದಾಟ್ಕೊಂಡು ಈಗ ಕಾನಾನಿಗೆ ಹೋಗುವಂತ ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಅವರು ದೇವರ ಮೇಲೆ ಆದುಕೊಂಡು ಅವರನ್ನ ಒಂದು ಏನಂದ್ರೆ ಸಮಸ್ಯೆಗಳ ಮುಖಾಂತರ ಐಗುಪ್ತ ದೇಶದಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ಪರಿಷ್ಕಾರ ಮಾಡಿ ದೇವರು ಅವರನ್ನ ಹೊರತಂದಿದ್ದಾನೆ ಪ್ರಿಯರೇ. ಈಗ ಆತನು ಆ ಅದ್ಭುತಗಳನ್ನು ಅವರು ನೋಡಿದಾಗ ಅವ್ರು ಏನ್ ಮಾಡ್ಬೇಕಾಗಿತ್ತಂದ್ರೆ ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡ್ಬೇಕಾಗಿತ್ತು. ಯಾಕಂದ್ರೆ ಅವರು ಅದ್ಭುತಗಳನ್ನ ನೋಡಿದ್ದಾರೆ, ಕಣ್ಣಾರ ನೋಡಿದ್ದಾರೆ. ಐಗುಪ್ತ ದೇಶದಲ್ಲಿ ಯಾವ ರೀತಿ 10 ಉಪದ್ರಗಳನ್ನು ದೇವರು ತಪ್ಪಿಸಿದ್ದಾರೆ ಅಂತ ಅವರು ಕಣ್ಣಾರ ಅನುಭವಿಸಿದ್ದಾರೆ, ನೋಡಿದ್ದಾರೆ. ಇದು ಚಿಕ್ಕ ಪುಟ್ಟ ಅದ್ಭುತಗಳಲ್ಲ, ಇದು ಭಯಂಕರವಾದ ಅದ್ಭುತಗಳು ಪ್ರಿಯರೇ. ಜ್ಯೇಷ್ಠ ಮಗನು ಸತ್ತೋಗ್ತಾನೆ, ಜಂತುಗಳಿಂದ ಹಿಡಿದು ಮನುಷ್ಯರೆಂದು ಅಲ್ಲಿ ಅದಲ್ಲದೆ ಎಷ್ಟು ಕ್ರೂರವಾದಂತ ಭಯಂಕರವಾದಂತ ಅದು ಉಪದ್ರಗಳನ್ನ ದೇವ್ರು ತಪ್ಪಿಸಿದ್ದಾನೆ. ಪ್ರಿಯರೇ, ಇದೆಲ್ಲ ನೋಡಿ ಅವರು ಬಂದ ತಕ್ಷಣ ಈ ಒಂದು ಯಾತ್ರೆಯಲ್ಲಿ ದೇವರನ್ನ ಅವರು ಸ್ತುತಿಸ್ತಾರೆ. ವಿಮೋಚನಾ ಕಾಂಡ ನೋಡುವಾಗ ವಿಮೋಚನಾ ಕಾಂಡದಲ್ಲೂ ನಾವು ನೋಡ್ತೀವಿ 15ನೇ ಅಧ್ಯಾಯದಲ್ಲಿ ಅವರು ದೇವರನ್ನ ಸ್ತುತಿಸುವಂತದ್ದು ಇದೆ, ದೇವರನ್ನ ಕೊಂಡಾಡುವಂತದ್ದು ಇದೆ. ದೇವರು ಅಷ್ಟು ಅದ್ಭುತ ಕಾರ್ಯನಂತ ದೇವರು ಆಶ್ಚರ್ಯಕರ್ತನು ಅದ್ಭುತ ಮಾಡುವಂತ ದೇವರಂತ ಸ್ತುತಿಸ್ತಾರೆ. ಆದ್ರೆ ಅವರು ನಂಬಿಕೆಯನ್ನ ಅವರು ಹಾಗೆ ಮುಂದೆ ಅದನ್ನ ನಡ್ಸ್ಕೊಂಡ್ ಬಂದಿಲ್ಲ ಪ್ರಿಯರೇ. ಆ ನಂಬಿಕೆ ಕಂಟಿನ್ಯೂ ಮಾಡಿಲ್ಲ. ಯಾಕೆ ಅದನ್ನ ಮುಂದೆ ಸಾಗ್ಲಿಲ್ಲ? ಆ ನಂಬಿಕೆಯಿಂದ ಅವರ ಜೀವನ ಯಾಕೆ ಸಾಗ್ಲಿಲ್ಲ ಅಂತ ನಾವೊಂದು ಪ್ರಶ್ನೆ. ಈಗ ಹೇಗೆ ಅವರಿಗೆ ಪರೀಕ್ಷೆ ಬಂತು? ಈ ಒಂದು ಪರೀಕ್ಷೆ ಕಹಿಯಾದಂತ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಅವರು ನೋಡುವಾಗ ಅನೇಕರು ಗುಣಗುಟ್ತಾ ಇದ್ರು. ಗುಣಗುಟ್ಟೋದು ಅಂತದ್ದು ಇತ್ತು. ಈಗ ಗುಣಗುಟ್ಟುವಂತ ಒಂದು ಭಯಂಕರವಾದಂತ ಒಂದು ವ್ಯಾಧಿ, ಅದನ್ನು ಸಹ ಒಂದು ದೇವರಿಗೆ ವಿರುದ್ಧವಾದಂಥದ್ದು ಪ್ರೇರಿ. ಯಾಕೆ ಗುಣಗುಟ್ಟುದು? ಮನೆಯಲ್ಲಿ ಅದಿಲ್ಲ ಅಂತ ಯಾಕೆಂದ್ರೆ ದೇವ್ರ ಮೇಲೆ ಅವ್ರ ನಂಬಿಕೆ ಇರ್ಲಿಲ್ಲ. ಈಗ ನೋಡಿ, ಕಾನಾನು ಒಂದು ಮದುವೆಯಲ್ಲಿ ದೇವರು ಇದ್ರು, ಅಲ್ಲಿ ದ್ರಾಕ್ಷರಸವು ಕಡಿಮೆ ಆಗಿತ್ತು. ಆದ್ರೂ ಯೇಸು ಸ್ವಾಮಿ ಇದ್ರೂ ಸಹ ಅಲ್ಲಿ ಕೊರತೆ ಇತ್ತು. ಆದ್ರೆ ಅವರು ತಾಯಿ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರು. ಆತನು ಹೇಳಿದಂತೆ ನೀವು ಮಾಡಿ ಅಂತ ಹೇಳ್ತಾ ಇದ್ರು. ಮತ್ತೆ ಅಲ್ಲಿ ಪ್ರಿಯರೇ, ಅಲ್ಲಿ ನೋಡುವಾಗ ದೇವ್ರು ಇದ್ರೂ ಸಹ ಕೊರತೆಗಳು ಇರ್ತವೆ. ದ್ರಾಕ್ಷರಸ ಕಡಿಮೆ ಆಗಿತ್ತು, ಆದ್ರೆ ಅಲ್ಲಿ ಜನಗಳು ಯೇಸು ಸ್ವಾಮಿ ಹೇಳಿದಂತೆ ಮಾಡಿದ್ರು. ಇಲ್ಲಿ ಮೋಶೆ ಹೇಳಿದಂತೆ ಇಸ್ರಾಯೇಲ್ ಜನರು ಮಾಡ್ಬೇಕಾಗಿತ್ತು. ಆದ್ರೆ ಮೋಶನ ಮೇಲೆ ಗುಣಗುಟ್ಟಿದ್ರು, ದೇವರ ಅದ್ಭುತ ಕಾರ್ಯಗಳನ್ನು ನೋಡಿದ್ರು, ಗುಣಗುಟ್ಟಿದ್ರು. ಯಾಕೆ ಈ ಗುಣಗುಟ್ಟದಂತೂ ಇದೊಂದು ಜನಗಳನ್ನು ಅವರು ಅಪನಂಬಿಕೆ ವ್ಯಕ್ತಪಡಿಸುವಂತದ್ದಾಗಿತ್ತು ಪ್ರಿಯರೇ. ಯಾಕೆ ಅಂದ್ರೆ ಅದು ದೇವರ ಮೇಲೆ ಅವ್ರ ನಂಬಿಕೆ ಇಲ್ಲದೇ ಕಾರಣ. ಅದಕ್ಕೆ ನಾವು ನೋಡೋದೇನಂದ್ರೆ ಇಲ್ಲಿ ಮುಖ್ಯವಾಗಿ ಈ ಪಾಠದಲ್ಲಿ ನಾವು ನೋಡೋದು ಏನಂದ್ರೆ ದೇವರು ಸಮಸ್ಯೆಗಳನ್ನು ಪರಿಷ್ಕಾರ ಮಾಡುವಂತನು ಹಾಗೂ ಸಮಾಧಾನ ಪಡಿಸುವವನು. ಆದ್ರೆ ಜನರು ಅಪನಂಬಿಕೆಯಿಂದ ಆತನು ಆ ಕಾರ್ಯಗಳನ್ನು ಮಾಡ್ತಿರ್ಲಿಲ್ಲ ಪ್ರಿಯರೇ. ಇದು ಅಪನಂಬಿಕೆ ಇದ್ರೆ ದೇವರನ್ನು ಪರೀಕ್ಷಿಸ್ತಾ ಇದ್ರು. ದೇವರಾದ್ರೆ ನೀವು ಹಿಡಿದು ಬಾ, ದೇವರಾದ್ರೆ ಇದು ಮಾಡು. ಕೆಲವರು ದೇವರನ್ನ ಪರೀಕ್ಷೆ ಮಾಡ್ತಾ ಇದ್ರು. ನಿಜ ದೇವರಿದ್ರೆ ಯಾಕೆ ನಿನ್ನ ಕಷ್ಟ ಸಮಸ್ಯೆಗಳು? ಆದ್ರೆ ದೇವ್ರು ಖಂಡಿತವಾಗಿ ಆಶೀರ್ವಾದ ಕೊಡ್ತಾನೆ, ಹೌದಲ್ವಾ? ಆದ್ರೆ ಕೆಲವು ಷರತ್ತುಗಳನ್ನ ದೇವರು ಇಟ್ಟಿದ್ದಾನೆ. ಈ ಷರತ್ತುಗಳಂದ್ರೆ ಆತನ ಮಾತನ್ನ ಕೇಳುವಂಥದ್ದು, ಆತನ ವಾಕ್ಯಕ್ಕೆ ವಿಧೇಯರಾಗುವಂಥದ್ದು, ಆತನ ಮೇಲೆ ನಂಬಿಕೆ ಇಟ್ಕೊಳ್ಳುವಂಥದ್ದು, ಅಟ್ಲೀಸ್ಟ್ ನಂಬಿಕೆ ಇಟ್ಕೊಳ್ಳುವಂಥದ್ದು ತುಂಬಾ ಮುಖ್ಯವಾದದ್ದು ಪ್ರಿಯರೇ. ಈ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ನಾವು
ದೇವ್ರು ಇದಾನೆ ಅಂತ ನಂಬಿಕೆ ಇಲ್ಲದೆ ಇದ್ರೆ ದೇವ್ರನ್ನ ನೆಚ್ಚಿಸೋದು ಅಸಾಧ್ಯ. ಈ ಷರತ್ತುಗಳು ಇಂದ ದೇವ್ರ ಷರತ್ತುಗಳು ಅದನ್ನ ಅವ್ರು ಪಾಲಿಸ್ಲಿಲ್ಲ ಅಂದ್ರೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ಇಲ್ಲಿ ನೋಡುವಾಗ ಈ ಕಹಿ ನೀರಂತ ಇಲ್ಲಿ ನೋಡುವಾಗ ಕಹಿ ನೀರೆಂಬ ಅರ್ಥ ಏನಂದ್ರೆ ಮಾರ ಅಲ್ವಾ. ಮಾರ ಅಂತ ಒಂದು ಸ್ಥಳದಲ್ಲಿ ಅವರು ಬರ್ತಾರೆ. ಈ ಬಂದಾಗ ಈಗ ಮಾರ ಅಂತ ಅರ್ಥ ಏನಂದ್ರೆ ಕಹಿ ಎಂಬ ಅರ್ಥವಿದೆ. ಅದಕ್ಕಾಗಿ ಇಲ್ಲಿ ನೋಡುವಾಗ ಈ 3 ದಿನಗಳ ಪ್ರಯಾಣದ ನಂತರ ಜನರು ನೀರನ್ನು ನೋಡಿದ್ರು. 3 ದಿನಗಳಾದ ನಂತರ ಈ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಿದ ನಂತರ ಅವರು ಮರುಭೂಮಿಯಲ್ಲಿ ಪ್ರಯಾಣವನ್ನು ನಡೆಸ್ತಾರೆ. ಈ ಪ್ರಯಾಣದಲ್ಲಿ ಅವರು ಎದುರಿಸಬೇಕಾಗಿರುವ ಅನೇಕ ವಿಷಯಗಳು, ಅನೇಕ ಸಂಗತಿಗಳು ಅವರು ಎದುರಿಸ್ತಾ ಇರುವಂತರಾಗಿದ್ದಾರೆ. ಆದ್ರೆ ನೀರಿನ ಅಗತ್ಯವಿತ್ತು. ಆ ನೀರಿನ ಅಗತ್ಯವಿದ್ದಾಗ ಇದರಲ್ಲಿ ಅವರಿಗೆ ನಂಬಿಕೆಗೆ ಒಂದು ಪರೀಕ್ಷೆಗೆ ಒಳಗಾದರು ಪ್ರಿಯರೇ. 3 ದಿನಗಳ ಪ್ರಯಾಣ ನಂತರ ಜನರು ನೀರನ್ನು ನೋಡಿದಾಗ ಅದು ಮಾರ ಎಂಬ ಆ ಸ್ಥಳದಲ್ಲಿ ನೀರು ಕಹಿಯಾದದರಿಂದ ಅದನ್ನು ಕುಡಿಯಲಿಕ್ಕೆ ಆಗಲಿಲ್ಲ. ಮಾರ ಎಂಬ ಪದಕ್ಕೆ ಅರ್ಥ ಏನಂದ್ರೆ ಕಹಿ, ಇದು ಎಂಬ ಅರ್ಥ. ಇದು ನೋಡುವಾಗ ನಾವು ತಮ್ಮನ್ನು ಏನ್ ಮಾಡಿದ್ರು ಅವರು ಇಷ್ಟರ ಮಟ್ಟಿಗೂ ಅದ್ಭುತವಾದ ರೀತಿಯಲ್ಲಿ ದೇವರು ನಡೆಸಿಕೊಂಡು ಪೋಷಿಸಿ ಮತ್ತು ಅವರನ್ನ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ರು. ದೇವರು ಅವರ ಮಾರ್ಗದರ್ಶನ ನೀಡ್ತಾ ಇದ್ರು, ಮತ್ತೆ ಅವರು ದೇವರು ಪೋಷಿಸ್ತಾ ಇದ್ರು. ಆದ್ರೆ ಏನಾಯ್ತು ಇಲ್ಲಿ ಬಂದಾಗ ಇವರಿಗೆ ಈ ಒಂದು ಕುಡಿಯಲಿಕ್ಕೆ ಆಗ್ತಿರುವಂತ ಕಹಿಯಾದ ನೀರನ್ನು ನೋಡಿ ಅವರು ಗುಣಗುಟ್ಟುವಂಥದ್ದು ಅವ್ರು ನೋಡ್ತೀವಿ ಪ್ರಿಯರೇ. ಆದ್ರೆ ದೇವರು ಅವರಿಗೆ ಅನುಕಂಪ ತೋರಿಸಿ ಏನ್ ಮಾಡ್ತಾನೆ, ಒಂದು ಮರದ ತುಂಡನ್ನು ಮೂಲಕ ಅರಣ್ಯದಲ್ಲಿ ಆ ಕಹಿ ನೀರನ್ನು ಸಿಹಿಯಾಗಿ ಮಾಡುವುದರನ್ನು ಮೂಲಕ ಅವರಿಗೆ ಅದ್ಭುತ ಕಾರ್ಯವು, ಇದು ಮೊದಲನೇ ಅದ್ಭುತ ಕಾರ್ಯ ಅಂತ ಬರ್ದಿದೆ, ಮೊದಲನೇ ಅದ್ಭುತ ಕಾರ್ಯ ಅಂತ ಮಾಡಿದನಂತ ಪ್ರಿಯರೇ. ಈಗ ನೋಡುವಾಗ ಈ ಮರದ ತುಂಡಿನಿಂದಲೇ ಅದೇನಾಯ್ತು, ಅದು ಕಹಿಯಾದ ನೀರು ಸಿಹಿ ಆಯ್ತು. ದೇವರು ತಾನೇ ಕಹಿಯಾದ ನೀರನ್ನು ಮತ್ತೆ ಅವರಿಗೆ ಕುಡಿಯೋದಕ್ಕೆ ಸಿಹಿಯಾದ ನೀರನ್ನು ದೇವರು ಬದಲಾಯಿಸ್ತಾನೆ. ಅನೇಕ ನಾವು ಸಂದೇಶಗಳನ್ನು ನಾವು ಕೇಳಿದೀವಿ. ನಮ್ಮ ಜೀವಿತ ಕಹಿಯಾದಂತ ಜೀವಿತವು ದೇವರು ಸಿಹಿಯಾಗಿ ಮಾಡುವಂತನಾಗಿದ್ದಾನೆ. ದುಃಖದಲ್ಲಿರುವಂತವರಿಗೆ ದೇವರು ಸಮಾಧಾನ ಕೊಡುವಂತಾನೆ. ಎಲ್ಲೇ ಮರಣ ಇದೆಯೋ ಅಲ್ಲೇ ನಿತ್ಯ ಜೀವ, ಎಲ್ಲೇ ಕಷ್ಟ ಇದೆಯೋ ಅಲ್ಲೇ ಸಮಸ್ಯೆಗಳು ಪರಿಷ್ಕಾರ ಮಾಡುವಂತ ದೇವರು. ಆದ್ರೆ ನಮಗೆ ಬೇಕಾಗಿರೋದು ತಾಳ್ಮೆಯಿಂದ ನಂಬಿಕೆ ಮುಖ್ಯ ಪ್ರಿಯರೇ. ಈ ನಂಬಿಕೆ, ಈ ತಾಳ್ಮೆ ನಮ್ಗೆ ಒಂದು ಪರೀಕ್ಷೆ ನೀಡುವಂತದ್ದಾಗಿದೆ. ಕೆಲವೊಂದ್ಸತಿ ನಾವು ಎಷ್ಟು ಮಟ್ಟಿಗೆ ನಾವು ಪರೀಕ್ಷೆ ದೇವ್ರು ನೀಡುವಂತನಾಗಿದ್ದಾನೆ. ಈಗ ಇವ್ರಿಗೆ ತಕ್ಷಣವೇ ಗುಣಗುಟ್ಟುವಂಥದ್ದು ಬಂದ್ಬಿಟ್ಟಿದೆ ನೋಡಿ. ಎಷ್ಟೋ ದಿನಗಳಿಂದ, ಎಷ್ಟೋ ವರ್ಷಗಳಿಂದ ನಾವು ಏನೋ ಪ್ರಾರ್ಥನೆ ಕೇಳ್ತಾ ಇರ್ತೀವಿ, ದೇವ್ರು ಇನ್ನೂ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೆ ದೇವ್ರ ಏನೋ ಉದ್ದೇಶ ಇರುತ್ತೆ, ದೇವ್ರ ಚಿತ್ತ ಒಂದು ಮಾರ್ಗ ಇರುತ್ತೆ, ದೇವ್ರ ಆಲೋಚನೆಗಳು ಏನಿರ್ತಾವ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಪ್ರೇರಿ ಇದ್ರಲ್ಲಿ ನಾವು ಕಲಿಯುವಂಥದ್ದು ಏನಂದ್ರೆ, ಈ ಕಹಿಯಾದ ನೀರನ್ನು ದೇವ್ರು ಸಿಹಿಯಾಗಿ ಮಾರ್ಪಡಿಸಿದ್ದಾನೆ. ಆವಾಗ ದೇವರು ನಾವು ನೋಡುವಾಗ ಈ ಸಿಹಿ ನೀರಿಂದ ಇದರಿಂದ ಇಸ್ರಾಯೇಲರು ಕೆಲವು ಮುಖ್ಯ ಪಾಠಗಳನ್ನು ಕಲಿಯಬೇಕಾಗಿತ್ತು ಪ್ರಿಯರೇ. ಏನಂದ್ರೆ, ಮೊದಲನೇದು, ದೇವರು ತನ್ನ ಸಮಯಕ್ಕೆ ತಕ್ಕಂತೆ ಕಾರ್ಯವನ್ನು ಮಾಡತಕ್ಕನು. ಆದ್ರೆ ಇವರಿಗೆ ತಾಳ್ಮೆಯಿಂದ ಕಾದುಕೊಂಡಿರ್ಬೇಕೆಂದು ದೇವರು ಬಯಸ್ತಿದ್ದ. ಮತ್ತೆ ಎರಡನೇದು ಪಾಠ ಏನಂದ್ರೆ, ಅವ್ರಿಗೆ ತಾಳ್ಮೆ ಇರಬೇಕಾಗಿತ್ತಂತೆ. ಎರಡನೇದು ಏನಂದ್ರೆ, ಎರಡನೇ ವಿಷಯ ಏನಂದ್ರೆ, ದೇವರು ಮನುಷ್ಯರ ಸಹಕಾರದಿಂದ ಕಾರ್ಯಗಳನ್ನು ಮಾಡುತ್ತಾನೆ. ಈಗ ದೇವರು ಸಹ ಮನುಷ್ಯರನ್ನು ದೇವರು ಉಪಯೋಗಿಸ್ಕೊಳ್ತಾನೆ. ಯಾವ ರೀತಿ ನಾವು ಮೋಶೆಯನ್ನ ದೇವರು ಒಂದು ಸಾಧನವಾಗಿ ದೇವರು ಉಪಯೋಗಿಸ್ಕೊಂಡಿದ್ದಾರೆ, ಹಾಗೆ ದೇವರು ಯಾತನಾದ್ರೂ ದೇವರು ಒಂದು ಸಹಾಯಕ್ಕೆ ದೇವರು ನಮ್ಮನ್ನ ನಡೆಸ್ಕೊಡ್ತಾರೆ ಪ್ರೇರೆ. ಆದ್ರೆ ಇಸ್ರಾಯೇಲರು ಏನ್ ಮಾಡಿದ್ದಾರೆ, ದೇವರು ಈ ಅದ್ಭುತ ಕಾರ್ಯಗಳನ್ನು ಅವರು ಏನ್ ಮಾಡಿದ್ದಾರೆ,
ಅವರು ಶೀಘ್ರದಲ್ಲಿ ಅವುಗಳನ್ನು ಮರೆತರು. ನೋಡಿ, ದೇವ್ರಿಗೆ ಮಾಡಿದ ಅದ್ಭುತಗಳನ್ನು ಮರೆತರು ಅಂತಿದೆ ಅಲ್ವಾ. ಈ ಮರೆತರು ಈಗ ಮರೆತು ಮತ್ತೆ ಅವರನ್ನು ದೇವರನ್ನು ಗುಣಗುಡ್ತಾ ಇದ್ರು. ನೀರಿಲ್ಲ ಅಂತ ಗುಣಗುಡ್ತಿದ್ರು ಈ ಪ್ರಿಯರೇ. ಅದಕ್ಕಿಂತ ಮುಂಚೆ ನಾವು ನೋಡುವಾಗ ವಿಮೋಚನ ಕಾಂಡ 15ನೇ ಅಧ್ಯಾಯ 11ನೇ ವಚನದಲ್ಲಿ ಯಾವ ರೀತಿ ದೇವರನ್ನ ಅವರು ಮಾಡ್ತಾರೆ ಗೊತ್ತಿರಾ ಇರೋದ್ರ? ಚಟ್ನಿ ಬೇಡ ಇತ್ತು ಚಟ್ನಿ This is only Mangalore Bansi. This is only Badu. This is only Badu. ಓಕೆ, ಮಾಡಿದ್ದಾರೆ ಬಹುಶಃ. ಓಕೆ ಓಕೆ ಓಕೆ, ಪರವಾಗಿಲ್ಲ. ಸರಿ, ಇಲ್ಲಿ ನೋಡುವಾಗ ನಾವು ದೇವರು ಯಾವ ರೀತಿ ಅವರನ್ನ ಅದ್ಭುತವಾಗಿ ದೇವರು ನಡೆಸ್ತಾ ಇದ್ದಾರೆ ಪ್ರೇರೆ. ಇದೊಂದು ಈ ಪರೀಕ್ಷೆಯ ಒಂದು ಜೀವನ ಆಗಿರುತ್ತದೆ. ಪ್ರತಿದಿನವೂ ದೇವರು ನಮ್ಮನ್ನು ಅದ್ಭುತವಾಗಿ ದೇವರು ನಡೆಸ್ತಾ ಇದ್ದಾನೆ. ಇದೊಂದು ನಾವು ನಂಬತಕ್ಕದ್ದು. ದೇವರನ್ನ ಎಂದಿಗೂ ನಾವು ಆತನಲ್ಲಿ ವಿಶ್ವಾಸ ಇಟ್ಕೋಬೇಕಾಗಿದೆ. ಆತನ ಮೇಲೆ ನಾವು ಭರವಸೆ, ನಂಬಿಕೆ ಇಟ್ಕೋಬೇಕಾಗಿದೆ. ಈ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯವೇ. ದೇವರ ವಾಕ್ಯವನ್ನು ಓದುವಾಗ, ಧ್ಯಾನಿಸುವಾಗ ಖಂಡಿತವಾಗಿ ನಮಗೆ ವಿಶ್ವಾಸವನ್ನು ಬಲ ಹೊಂದ್ಕೊಳ್ಳುವಂತರಾಗಿದ್ದೀವಿ. ಈ ಒಂದು ವಿಷಯವನ್ನ ನಾವು ನೋಡುವಾಗ ಮುಖ್ಯ, ಇಸ್ರಾಯೇಲರು ಇಷ್ಟನ್ನೆಲ್ಲ ಅವರು ಗುಣಗುಟ್ಟಿದ್ರು. ದೇವರು ಅವರಿಗೆ ಐಗುಪ್ತ್ಯರಿಗೆ ಉಂಟು ಮಾಡಿದ್ದ ವ್ಯಾಧಿಗಳನ್ನು ಒಂದನ್ನು ಅವರಿಗೆ ಬರಗೊಡಿಸ್ಲಿಲ್ಲ. ನಾವು ಇದನ್ನ ಮುಂದೆ ನಾವು ನೋಡಿದೀವಿ. ಇದಕ್ಕಿಂತ ಇಲ್ಲಿ ಬರೋಕ್ಕಿಂತ ಮುಂಚೆನೆ ಅವರು ಅನುಭವಿಸಿದ್ರು ಪ್ರೇರಿ. ಅನುಭವಿಸಿದಾಗನು ಅವರು ದೇವರ ಮೇಲೆ ಅವರ ನಂಬಿಕೆ ಹೆಚ್ಚಾಗಿ ಇರ್ಲಿಲ್ಲ. ಆದ್ರೆ ದೇವರು ಅವರಿಗೆ ಆಶೀರ್ವಾದವನ್ನು ಈ ಅಧ್ಯಾಯದಲ್ಲಿ ಈ ಒಂದು ವಿಷಯದಲ್ಲಿ ಒಂದು ಆಶೀರ್ವಾದ ಕೊಡ್ತಾನೆ. ಏನಂದ್ರೆ, ಐಗುಪ್ತ ದೇಶದಲ್ಲಿ ಇರುವಂತ ನೆಟ್ ಪ್ರಾಬ್ಲಮ್ ಆಗಿದೆ ಅಂತ ಕಾಣಿಸುತ್ತೆ. ಹಲೋ, ಫಸ್ಟ್ ಕೇಳಿಸ್ತಾ ಇಲ್ಲ. ಇಲ್ಲ, ನೆಟ್ ಡಿಸ್ಕನೆಕ್ಟ್ ಆಗ್ಬಿಡ್ತು. ಮೋಸ್ಟ್ಲಿ ಯಾವುದು ರಾಜೇಶ್ವರಿ ಅವ್ರು ಡಿಸ್ಟರ್ಬ್ ಮಾಡ್ಬಿಟ್ರು ಅವ್ರು. ಹಿರಿಯರಾದಂತ ಚಿನ್ನಪ್ಪ ಅವರು ಮುಂದುವರ್ಸ್ಬೋದಾ ಬರೋ ತನಕ? ಫಸ್ಟ್ ಅವ್ರು ಫೋನ್ ಮಾಡಿ ಕೇಳಿ. ಇಲ್ಲ ಅಂದ್ರೆ ಏನಾಯ್ತು? ನಾನು ಫೋನ್ ಮಾಡಿದ್ರೆ ಇಲ್ಲಿ ಕಟ್ ಆಗ್ಬಿಡ್ತದೆ. ಇಲ್ಲ, ನಾ ಮತ್ತೆ ಮಾಡ್ತೇನೆ. ನಾನು ಮಾತಾಡದೆ ನಾ ಮಾಡ್ತೇನೆ. ಮಾಡಿ.
ಮಳೆ ಏನಾದ್ರೂ ಇರ್ಬೋದು. ಓಕೆ, ಅವ್ರು ಬರೋ ತನಕ ನಾವು ಮುಂದುವರ್ಸೋಣ. ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ. ವಿಮೋಚನ ಕಾಂಡ 15ನೇ ಅಧ್ಯಾಯ 27ರಿಂದ 27 ವಚನಗಳನ್ನ ದಯಮಾಡಿ ಓದ್ಬೇಕಂತ ಕೇಳ್ಕೊಳ್ತೇನೆ. ವಿಮೋಚನ ಕಾಂಡ 15ನೇ ಅಧ್ಯಾಯ 22ರಿಂದ 27 ವಚನ ತನಕ ಓದ್ತೀರಾ ಯಾರಾದ್ರೂ? ಫಸ್ಟ್ ಜಾಯಿನ್ ಆಗ್ತಾರಂತ ಅವ್ರು ಆಗ್ತಾರಾ? ಆಗ್ತಾರಂತ ಆಗ್ಲಿ, ಫೋನ್ ಆಗ್ಲಿ. ಮಾಡಿ ನೆಟ್ ಪ್ರಾಬ್ಲಮ್ ಆಗಿದೆ ಅಂತ ಆಗ್ಲಿ. ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು ಫಸ್ಟ್. ಓಕೆ, ಅವ್ರು ಬರೋ ತನಕ ವಿಮೋಚನ ಕಾಂಡ 15ನೇ ಅಧ್ಯಾಯ 22ರಿಂದ 27 ತನಕ ಓದ್ಕೊಳ್ಳೋಣ. ಇವ್ರು ಎರಡನೇ ಬರೋ ತನಕ ವಿಷಯಗಳಲ್ಲಿ ನೀವು ಕಂಟಿನ್ಯೂ ಮಾಡಿ ಫಸ್ಟ್. ಅದೇ ಹ್ಮ್ ಜಾಯಿನ್ ಆಗ್ಲಿ ಅವರು. ಸೊ ದಯಮಾಡಿ 15ನೇ ಅಧ್ಯಾಯಕ್ಕೆ ಹೋಗೋಣ. 22ರಿಂದ 27 ವಚನಗಳನ್ನ ನಾವು ನೋಡ್ಕೊಳ್ಳೋಣ ಇಲ್ಲಿ. ಓಕೆ. ಬಳಿಕ ಮೋಸೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಸೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದ್ರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಆದುದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಸೆಯ ಮೇಲೆ ಗುಣಗುಟ್ಟುತ್ತಿರಲು ಮೋಸೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ದೇವರ ವಾಕ್ಯ ಭಾಗದಲ್ಲಿ ಮುಂದುವರಿಸುವಾಗ ಇಸ್ರೇಲರ ಒಂದು ಪ್ರಯಾಣವು ಅವರು ನೆನೆಸದ ರೀತಿಯಲ್ಲಿ, ಯಾವುದೇ ರೀತಿಯಾದಂಥ ಕಲ್ಪನೆಗಳನ್ನ ಮಾಡಿಕೊಳ್ಳದ ರೀತಿಯಲ್ಲಿ ಅವರು ಆ ಐಗುಪ್ತ ದೇಶವನ್ನ ಬಿಟ್ಟು ಹೊರಟದ್ದರಿಂದ, ಸರಿಯಾದಂತ ಒಂದು ಪೂರ್ವ ಸಿದ್ಧತೆಗಳಿಲ್ಲದೆ ಇರೋದ್ರಿಂದ ಅವರು ಮುಂದೆ ಹೋಗುವಾಗ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾರೆ. ನಾವು ನೋಡ್ತೇವೆ, ಯಾವತ್ತೂ ಕೂಡ ಈ ಕಷ್ಟಗಳನ್ನ, ಸಂಕಟಗಳನ್ನ, ನೋವುಗಳನ್ನ ಎದುರಿಸಿ ಅನುಭವಿಸುತ್ತಾ ಜೀವಿಸುತ್ತಿದ್ದವರಿಗೆ ಅವ್ರನ್ನ ಹೋಗಿ ನೀವು ಯಾವತ್ತೂ ಹೋಗಿ ಏನಾದ್ರೂ ಒಂದು ವಿಷಯದಲ್ಲಿ ಅವರನ್ನ ನೀವು ಪರೀಕ್ಷೆ ಮಾತಾಡಕ್ಕೆ ನಿಂತ್ಕೊಂಡಾಗ ಅವರಲ್ಲಿ ಮೊದಲನೇದಾಗಿ ಕಂಡು ಬರೋದೇನಪ್ಪಾ ಅಂತಂದ್ರೆ ನಿರುತ್ಸಾಹ. ಎರಡನೇದಾಗಿ ಅವ್ರಿಗೆ ಒಂದು ಭರವಸೆ ಇಲ್ಲದೆ ಇರ್ತಕ್ಕಂಥದ್ದು. ಆಮೇಲೆ ಅವರಲ್ಲಿ ಬಹಳ ಬೇಗನೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅವರು ಸೋತು ಹೋಗುವಂಥದ್ದು, ಸೋಲನ್ನು ಒಪ್ಕೊಳ್ತಕ್ಕಂಥದ್ದು, ಇಂಥ ಮನಸ್ಥಿತಿ ಇರ್ತದೆ. ಈಗಾಗಲೇ ಇವರು 400 ವರ್ಷಗಳು ಇಂತಹ ಒಂದು ಮನಸ್ಥಿತಿಯಲ್ಲಿ ಬದುಕಿದವರು. ಈಗ ಅನೇಕ ಅದ್ಭುತ ಕಾರ್ಯಗಳನ್ನ ನೋಡಿದ್ದಾರೆ. ಈಗ ವೈಯಕ್ತಿಕವಾಗಿ ಈ ಸಮಸ್ಯೆಗಳನ್ನ ದೇವರ ಮುಂದೆ ಇಡುವಂತ ಶಕ್ತಿ, ತಿಳುವಳಿಕೆ ಇನ್ನೂ ಇವರಿಗೆ ಇರದೇ ಇದ್ದ ಕಾರಣ ಇವರು ಪ್ರಯಾಣದಲ್ಲಿ ಹೋಗುವಾಗ ಅಷ್ಟೊಂದು ಜನಕ್ಕೆ ನೀರಿನ ಸಮಸ್ಯೆ ಬರ್ತದೆ. ಅರಣ್ಯದಲ್ಲಿ ನೀರು ಸಿಗುವಂತದ್ದೇ ಕಷ್ಟ. ಅದರಲ್ಲಿ ನೀರು ಸಿಗ್ತದೆ, ಆದ್ರೆ ಆ ನೀರು ಕಹಿಯಾಗಿರ್ತದೆ. ನಾವು ಅನೇಕ ಸಾರಿ ನೋಡ್ತೀವಿ. ನಾವು ಕೆಲವರು ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ತಾಪ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ತಕ್ಕಂಥದ್ದು,
ಬೇಜಾರು ಮಾಡ್ಕೊಳ್ತಕ್ಕಂಥದ್ದು, ಆಸಕ್ತಿನ ಕಳ್ಕೊಳ್ತಕ್ಕಂಥದ್ದು, ನಿರುತ್ಸಾಹದಲ್ಲಿ ಹೋಗ್ಬಿಡ್ತಕ್ಕಂಥದ್ದು, ಇದೆಲ್ಲ ಅವರ ಮನಸ್ಥಿತಿ. ಈ ಮನಸ್ಥಿತಿ ಅವ್ರಿಗೆ ಅನುಭವಿಸಿದಂತ ಆ ಅನುಭವ, ಅವರ ವೈಯಕ್ತಿಕವಾದಂತ ಬದುಕಿನಿಂದ ಅದನ್ನ ಅವರು ಪಡ್ಕೊಂಡ್ಬಿಟ್ಟಿರ್ತಾರೆ. ಈಗ ಇಲ್ಲಿ ಅದು ವ್ಯಕ್ತ ಆಗ್ತಾ ಇದೆ. ನೀರಿಲ್ಲ, ತಕ್ಷಣ ಯಾರು ಅವ್ರನ್ನ ಕರ್ಕೊಂಡ್ ಬಂದ್ರು ಅವ್ರ ಮೇಲೆ ಅದರ ಒಂದು ಇದನ್ನ ಅವರು ಭಾರವನ್ನ ಹಾಕ್ತಾರೆ. ಮೋಸಕ್ಕೆ ಹೇಳ್ತಾರೆ, ಇದೇನು, ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಬರ್ತಾ ಇದ್ದೀವಿ, ನಮಗೆ ನೀರಿಲ್ಲ, ಬಿಸಿಲು, ಮರಳುಗಾಡು, ಮಕ್ಕಳು, ಬಾಣಂತಿಯರು, ಬಸುರಿಯರು ಎಲ್ಲ ಇದ್ದಾರೆ, ಈಗ ನಾವ್ ಏನ್ ಮಾಡ್ಬೇಕು? ದೊಡ್ಡ ಸಮಸ್ಯೆನೆ. ಆ ಸಮಯದಲ್ಲಿ ಅವರು ದೇವರು ಮಾಡಿದ ಮಹತ್ಕಾರ್ಯಗಳನ್ನ ನೆನೆಸ್ಕೊಳ್ಳುವಂತ ಮನಸ್ಥಿತಿನಲ್ಲಿ ಅವರು ಇಲ್ಲ. ಆದ್ರೆ ದೇವರು, ಇವರು ಅದನ್ನ, ಆ ಭರವಸೆಗಳನ್ನ, ಅಲ್ಲಿ ನಡೆದಂತ ಕಾರ್ಯಗಳನ್ನ ಸದಾ ಕಾಲಕ್ಕೂ ನೆನಪಲ್ಲಿಟ್ಟುಕೊಂಡು ದೇವರ ಮೇಲೆ ಭರವಸೆ ಉಳ್ಳವರಾಗಿ ದೇವರ ಸಂಗಡ ದೇವರ ಯೋಜನೆಯಲ್ಲಿ ಇವರು ಮುಂದುವರಿಯಬೇಕಾಗುತ್ತೆ. ಆದ್ರೆ ಅಲ್ಲಿ ಇವರು ಸೋತು ಹೋದ್ರು ಎಂಬುದಾಗಿ ನಾವು ನೋಡ್ತೇವೆ. ಇಷ್ಟಕ್ಕೆ ದೇವರು ಅವರ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ, ಯಾಕಂತಂದ್ರೆ ಇದು ಆರಂಭ. ಅಲ್ಲಿ ನಾವು ನೋಡ್ತೇವೆ, ಅವರು ಆ ಸಮಯದಲ್ಲಿ ಹಾಗೆ ಮಾಡಿದ್ದರಿಂದ ದೇವರು ಅವರಿಗೆ ಅನುಕಂಪವನ್ನು ತೋರಿಸ್ತಾನೆ ಎಂಬುದಾಗಿ ಹೇಳ್ತಾನೆ. ತಮ್ಮನ್ನು ಇಷ್ಟರ ಮಟ್ಟಿಗೂ ಅದ್ಭುತವಾದ ರೀತಿಯಲ್ಲಿ ನಡೆಸಿಕೊಂಡು ಪೋಷಿಸಿದ ದೇವರಲ್ಲಿ ಅವರ ನಂಬಿಕೆ ತಕ್ಷಣದಲ್ಲಿ ಸಂಪೂರ್ಣವಾಗಿ ಕುಂದಿ ಹೋಯಿತು. ಆದ್ರೆ ದೇವರು ಅವರಿಗೆ ಅನುಕಂಪ ತೋರಿಸಿ ಒಂದು ಮರದ ತುಂಡಿನ ಮೂಲಕ ಅರಣ್ಯದಲ್ಲಿ ಕಹಿ ನೀರನ್ನು ಸಿಹಿಯಾಗಿ ಮಾಡುವುದರ ಮೂಲಕ ಮೊದಲನೇ ಅದ್ಭುತ ಕಾರ್ಯವನ್ನು ಮಾಡಿದನು. ಅಂದ್ರೆ ಪ್ರಯಾಣ ಮಾಡಿದ ಮೇಲೆ ಅವರಿಗೆ ಎದುರುಗಡೆ ಅವರಿಗಾಗಿ ಮಾಡದಂತ ಅದ್ಭುತ ಕಾರ್ಯ ಇದು. ಐಗುಪ್ತರ ದೇಶದಲ್ಲಿ ಮಾಡದ ಅದ್ಭುತ ಕಾರ್ಯಗಳೇ ಬೇರೆ. ಇವರು ವೈಯಕ್ತಿಕವಾಗಿ ಅರಣ್ಯದಲ್ಲಿ ದೇವರು ಇವರಿಗಾಗಿ ಮಾಡಿದಂತ ಅದ್ಭುತ ಕಾರ್ಯ. ಇಲ್ಲಿ ದೇವರು ಇವ್ರ ಮೇಲೆ ಅನುಕಂಪ ತೋರಿಸಿದನು ಎಂಬುದಾಗಿ ಹೇಳ್ತಾರೆ. ಅನೇಕ ಸಾರಿ ನಾವು ಕೂಡ ದೇವರ ಸೇವೆಯಲ್ಲಿ, ದೇವರ ಸಭೆಯಲ್ಲಿ, ನಮ್ಮ ಜೊತೆಯಲ್ಲಿ ದೇವರ ವಾಕ್ಯವನ್ನು ಕಲಿತು, ಅರಿತು, ತಿಳಿದು ದೇವರ ಆರಾಧನೆಯಲ್ಲಿ ನಮ್ಮ ಜೊತೆಗೆ ಬೆರೆಯುವಂತ ಜನರು, ಅವರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ಎಷ್ಟು ಭಾರವನ್ನ ಹೊರಿಸ್ಬೇಕು, ಎಷ್ಟು ಭಾರವನ್ನು ಹೊತ್ಕೊಳ್ಳಿಕ್ಕೆ ಸಾಧ್ಯ, ಅವ್ರ ಮನಸ್ಥಿತಿಗಳು ಏನಿದೆ. ಕೆಲವು ಸಾರಿ ಸಭೆಯಲ್ಲಿ ಅವರ ವರ್ತನೆಗಳು, ಅವರ ಆಲೋಚನೆಗಳು, ಅವರ ಭಾವನೆಗಳು, ಅವರ ನಡವಳಿಕೆಗಳು ಭಿನ್ನವಾಗಿರ್ತವೆ. ಈಗ ನಾವು ಸಾಕಷ್ಟು ಅನುಭವವನ್ನ ಹೊಂದಿದವರಾಗಿ, ಸಾಮರ್ಥ್ಯವುಳ್ಳವರಾಗಿ, ನಾವು ಅದಕ್ಕೆ ಸಿದ್ಧರಾಗಿ ನಮ್ಮ ಜೀವಿತದಲ್ಲಿ ಅಂತ ಸಮಸ್ಯೆಗಳು ಏನೂ ಅಲ್ಲ, ಮತ್ತು ಅಂತ ಎಷ್ಟು ಬಂದು ಹೋಗಿವೆ. ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ದಾಟಿಸ್ತಾನೆ ಅಂತವ್ರು ನಾವು ಇದ್ದೀವಿ. ಅಲ್ಲಿ ನಮಗಿರುವಂತ ಸ್ಥಿರವಾದಂತ ನಂಬಿಕೆ ಸಭೆಯಲ್ಲಿ ಎಲ್ರಿಗೂ ಇರೋದಿಲ್ಲ. ಅವರವರ ಮನಸ್ಥಿತಿ, ಅವರ ಭಾವನೆ, ಅವರ ಪರಿಸ್ಥಿತಿಗಳು ವ್ಯತಿರಿಕ್ತವಾಗಿರ್ತವೆ. ಆದ್ರೆ ಅವ್ರ ಜೊತೆ ನಾವು ಇದ್ದೀವಿ. ಈ ಪಾಠಗಳಲ್ಲಿ ನಾವು ಅನೇಕ ವಿಷಯಗಳನ್ನ ಕಲಿತೀವಿ. ಇಸ್ರಾಯೇಲರ ಮುಖಾಂತರವಾಗಿ ಎಷ್ಟೋ ಜನರಿಗೆ ನಾವು ಬೈಬಲ್ ಸ್ಟಡಿ ಕೊಟ್ಟು, ದೀಕ್ಷಾ ಸ್ಥಾನ ಕೊಟ್ಟು ಸಭೆಗೆ ತರ್ತೀವಿ. ಆದ್ರೆ ಅವರು ಕೆಲವು ಸಾರಿ ಸಭೆಗೆ ಬಂದ ಮೇಲೆ ಸಭೆಯಲ್ಲಿರ್ತಕ್ಕಂಥ ಕೆಲವೊಂದು ವಾತಾವರಣಗಳು, ರೀತಿ ನೀತಿಗಳು, ಇನ್ನೊಂದು ಅವು ಭಾರ ಆದವುಗಳಾಗಿ ಅವುಗಳನ್ನ ಎಷ್ಟೋ ಸಾರಿ ಅದನ್ನ ಅವರು ಸಭೆ ಬರೋದೇ ಬಿಟ್ಬಿಡ್ತಾರೆ, ಅಥವಾ ಅದನ್ನ ಅವರು ಇಷ್ಟಪಡೋದಿಲ್ಲ, ಅಥವಾ ಅದ್ರ ಬಗ್ಗೆ ಅವರು ಅಯ್ಯೋ ನಮ್ಗೆ ಆಗೋದಿಲ್ಲ ಈ ರೀತಿ ನಡ್ಕೊಳ್ಳೋದಕ್ಕೆ, ಇಷ್ಟು ಕಟ್ಟುನಿಟ್ಟು ಇವರೆಲ್ಲ ಹೀಗಿದ್ದಾರೆ, ನಾವು ಬಾಡೋರು, ನಮ್ ಕೈಲಿ ಹಂಗ ಆಗೋದಿಲ್ಲ, ಅವ್ರ ರೀತಿ ರೆಡಿಯಾಗಿ ಆಗಕ್ಕಾಗೋದಿಲ್ಲ, ಶುದ್ಧವಾಗಿರಕ್ ಆಗೋದಿಲ್ಲ, ನಾವು ನಮ್ಮ ಉಡುಪುಗಳನ್ನ ಧರಿಸ್ಕೊಳಕ್ ಆಗೋದಿಲ್ಲ. ಹೀಗೆ ಅನೇಕ ರೀತಿಯಾದಂತ ಒಂದು ಕನಿಷ್ಠವಾದಂತ ಆಲೋಚನೆಗಳನ್ನ ಮಾಡ್ಕೊಳ್ತಾರೆ. ಇಂಥ ಪರಿಸ್ಥಿತಿಗಳಲ್ಲಿ ಸಭೆಯ ಮೇಲೆ ಬಿದ್ದ ಭಾರವನ್ನ ಜವಾಬ್ದಾರಿಯುತವಾದಂತ ಸೇವೆಯಲ್ಲಿ ನಾವಿರುವಾಗ, ನಾವು ಮಾಡ್ಬೇಕಾದಂತ ಕಾರ್ಯ ಏನಂತ ಹೇಳುವಾಗ, ಅಲ್ಲಿ ದೇವರು ಅವರಿಗೆ ಮಾಡಿದಂತ ಕಾರ್ಯವನ್ನ ನಾವು ಮಾಡ್ಬೇಕು. ಸ್ವಾಮಿ ಮೋಸೆನ ಕಳಿಸುವಾಗ ನಿನ್ನನ್ನ ದೇವರ ಸ್ಥಾನದಲ್ಲಿ ಕಳಿಸ್ತೀನಿ ಅಂತ ಹೇಳ್ತಾನೆ, ದೇವರ ಸ್ಥಾನದಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಸೊ ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡು ದೇವರ ಮನಸ್ಸನ್ನ ತಕ್ಕಂತ ಕಾರ್ಯಗಳನ್ನ ಇವರ ಮಧ್ಯದಲ್ಲಿ
ಮಾಡ್ಬೇಕಾಗಿತ್ತು. ಇಸ್ರಾಯೇಲರ ಮಧ್ಯದಲ್ಲಿಯೂ ಐಗುಪ್ತರ ಮಧ್ಯದಲ್ಲಿಯೂ ಮೋಶೆ ಅದನ್ನ ಮಾಡ್ಬೇಕಾಗಿತ್ತು. ಅದನ್ನ ದೇವರು ಅವನಿಗೆ ಕಲಿಸ್ತಾನೆ. ಅಲ್ಲಿ ದೇವರು ಅವ್ರಿಗೆ ಅನುಕಂಪವನ್ನ ತೋರಿಸ್ತಾನೆ ಎಂದಾಗ ನಾವು ನೋಡ್ತೇವೆ. ದೇವರು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಕೋಪ ಮಾಡ್ಕೊಳ್ಳೋ ಕಾಲ ಬರ್ತದೆ, ಕೋಪ ಮಾಡ್ಕೊಳ್ತಾನೆ, ಶಿಕ್ಷೆನ ವಿಧಿಸ್ತಾನೆ, ಅದು ಮುಂದೆ ಆಗ್ತದೆ. ಆದ್ರೆ ಈಗ ಅವರಿಗೆ ದೇವರು ಅನುಕಂಪವನ್ನ ತೋರಿಸ್ತಾನೆ. ಈ ಅನುಕಂಪದ ನಿಮಿತ್ತ ಅಲ್ಲಿ ಇನ್ನೊಂದು ಪಾಠವನ್ನು ಕಲಿಸ್ತಾನೆ. ದೇವರ ಮೇಲೆ ಆತುಕೊಂಡ್ರೆ ಅದೆಂತ ಪರಿಸ್ಥಿತಿ ಇದ್ರೂ ಕೂಡ ದೇವರು ಅದನ್ನ ಸಂಪೂರ್ಣವಾಗಿ ಪರಿಹರಿಸ್ತಾನೆ. ಇದನ್ನ ದೇವರನ್ನ ನಂಬಿರ್ತಕ್ಕಂಥ ಜನರ ಮಧ್ಯದಲ್ಲಿ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ಇದನ್ನ ನಾವು ನಂಬಬೇಕು. ಸಭೆಗಳಲ್ಲಿ ಕೆಲವು ಸಾರಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ನಾವು ಸೋತು ಹೋಗ್ತೇವೆ, ಬೇಜಾರು ಮಾಡ್ಕೊಳ್ತೇವೆ, ಕಳ್ಕೊಂಡ್ಬಿಡ್ತೇವೆ ನಂಬಿಕೆಯನ್ನ. ಹಾಗಾಗ್ಬಾರ್ದು. ನಾವು ದೇವ್ರ ಮುಂದೆ ಇಡಬೇಕು, ಬಲವಾಗಿ ಮೊರೆ ಇಡಬೇಕು, ಪ್ರಾರ್ಥನೆ ಮಾಡ್ಬೇಕು, ಹೋರಾಟ ಮಾಡ್ಬೇಕು. ಅಂದು ಮಾಡಿದಂತ ಅದ್ಭುತ ಕಾರ್ಯಗಳು ಇಂದು ಕೂಡ ನಡೀತದೆ. ದೇವರಿಗೆ ಆ ಶಕ್ತಿ ಇದೆ. ಬದಲಾವಣೆಗಳನ್ನು ತರ್ತಾನೆ. ಕಹಿಯಾದ ಜೀವಿತವನ್ನ ಸಿಹಿಯಾಗಿ ಮಾಡ್ತಾನೆ. ಸಂಬಂಧಗಳು ಸರಿಯಾಗ್ತದೆ, ಒಡಕುಗಳು ಸರಿಯಾಗ್ತವೆ. ಯಾವುದೇ ರೀತಿಯಾದಂತ ಕಷ್ಟಗಳಿರ್ಲಿ, ಕಾಯಿಲೆಗಳಿರ್ಲಿ, ದೇವರು ಅದನ್ನ ಸರಿಪಡಿಸ್ತಾನೆ. ನಾವು ನಂಬಿಕೆಯಿಂದ ದೇವರ ಜೊತೆಯಲ್ಲಿ ಸಹಕರಿಸಬೇಕಾಗ್ತದೆ. ಅದನ್ನೇ ಪಾಠದಲ್ಲಿ ನಾವು ಕಲಿತೇವೆ. ದೇವರು ನಮ್ಮನ್ನ ನಂಬಿಕೆಯಲ್ಲಿ ಸಂಪೂರ್ಣತೆಯ ಮಟ್ಟಕ್ಕೆ ಸಿದ್ಧಪಡಿಸಬೇಕಾದ್ರೆ ದೇವರು ನಮ್ಮನ್ನ ನಿಧಾನವಾಗಿ ತಿದ್ದಿ ನಮ್ಮನ್ನ ನಡ್ಸ್ಕೊಂಡು ಹೋಗುವಾಗ ಅದಕ್ಕೆ ನಾವು ಕೂಡ ಸಹಕರಿಸಬೇಕಾಗ್ತದೆ. ಯಾರು ಸಹಕರಿಸಬೇಕು? ಒಬ್ಬ ಆ ಕಾಯಿಲೆಯಲ್ಲಿ ಇದ್ದಂತ ವ್ಯಕ್ತಿ ಅವನ ಆರೋಗ್ಯವನ್ನ ಪಡ್ಕೋಬೇಕಾದ್ರೆ ಆರೋಗ್ಯದ ನಿಯಮಗಳನ್ನ ಅನುಸರಿಸಬೇಕಾಗ್ತದೆ. ತೆಗೆದುಕೊಳ್ಬೇಕಾದಂತ ಔಷಧೋಪಚಾರಗಳನ್ನ ಕ್ರಮವಾಗಿ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಅವರನ್ನ ಕಾಯಿಲೆಯಲ್ಲಿ ಇರ್ತಕ್ಕಂಥವ್ರನ್ನ ಗುಣಪಡಿಸಲಿಕ್ಕೆ ಆ ಭಾರವನ್ನ ಹೊತ್ತಿರ್ತಕ್ಕಂಥ ಜನರು, ಸಂಬಂಧಿಕರಾಗ್ಲಿ, ತಂದೆ ತಾಯಿಗಳಾಗ್ಲಿ, ಹಿರಿಯರಾಗ್ಲಿ, ಮನೆ ಯಜಮಾನರಾಗಿರ್ಲಿ, ಆ ಭಾರ ಅವ್ರ ಮೇಲೆ ಇದೆ ಅಂತಂದ್ರೆ ಅವರನ್ನ ತಕ್ಕ ಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಅವರ ಆರೋಗ್ಯಕ್ಕೆ ಬೇಕಾದಂತ ಮಾರ್ಗದರ್ಶನವನ್ನ ಮಾಡುತ್ತಾ, ಅವರನ್ನ ಬಲಪಡಿಸುತ್ತಾ, ಸಂತೈಸುತ್ತಾ, ಧೈರ್ಯ ನೀಡುತ್ತಾ, ಅವರ ಚೈತನ್ಯ ಪಡಿಸ್ತಾ ಹೋಗ್ಬೇಕಾಗ್ತದೆ. ಅವ್ರ ನಂಬಿಕೆ ಕುಂದದ ಹಾಗೆ ನೋಡ್ಕೋಬೇಕಾಗ್ತದೆ. ಮೊದಲನೇದಾಗಿ ನೋಡ್ತೇವೆ, ಯಾವುದೇ ಒಂದು ಕೆಲಸಕ್ಕೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಒಂದು ಋಣಾತ್ಮಕವಾದಂತ ನಕಾರಾತ್ಮಕವಾದಂತ ಆಲೋಚನೆಗಿಂತ ಋಣಾತ್ಮಕವಾದಂತ ಆಲೋಚನೆಯನ್ನ ನಾವು ಮಾಡಬೇಕು. ಅಂತಂದ್ರೆ ಧೈರ್ಯ ತುಂಬುವಂತ ಕೆಲಸ. ಇದನ್ನೇ ತಾನೇ ಇಲ್ಲಿ ದೇವರು ಮಾಡ್ತಾನೆ. ಇದನ್ನೇ ತಾನೇ ಅವ್ರ ಜೀವಮಾನದಲ್ಲಿ ನಡೆಯುವಂತ ಮಾಡ್ತಾನೆ. ಈಗ ಇಲ್ಲಿ ಅದ್ಭುತ ಕಾರ್ಯ ನಡೀತು. ನೀರು ಕಹಿ ಆಗಿತ್ತು, ಸಿಹಿ ಆಯಿತು. ಈಗ ಅವ್ರ ಮೊದಲನೇ ಒಂದು ಅದ್ಭುತ ಕಾರ್ಯ ಇದು. ಇದನ್ನ ಮಾಡುವಾಗ ಮತ್ತೆ ಅವರು ದೇವರು ಮಾಡಿದಂತ ಹಿಂದಿನ ಅದ್ಭುತ ಕಾರ್ಯಗಳನ್ನ ನೆನಪು ತಂದುಕೊಂಡು ಅಲ್ಲಿ ಮಾಡಿದಂತ ದೇವರ ಕಾರ್ಯಗಳು ಇಲ್ಲೂ ಕೂಡ ದೇವರು ನಮ್ಮ ಜೊತೆಗಿದ್ದು ನಡೆಸ್ತಾನೆ ಅನ್ನುವಂತ ನಂಬಿಕೆಯಿಂದ ಅವರು ಮುಂದೆ ಸಾಗಬೇಕಾಗಿದೆ. ಅದನ್ನ ಮುಂದುವರ್ಸ್ಲಿಕ್ಕೋಸ್ಕರ ದೇವರು ಅವರ ಮಧ್ಯದಲ್ಲಿ ಇಂಥ ಕೆಲಸವನ್ನ ಮಾಡ್ತಾನೆ. ತಮ್ಮನ್ನು ಇಷ್ಟರ ಮಟ್ಟಿಗೂ ಅದ್ಭುತವಾದ ರೀತಿಯಲ್ಲಿ ನಡೆಸಿಕೊಂಡು ಪೋಷಿಸಿದ ದೇವರಲ್ಲಿ ಅವರ ನಂಬಿಕೆ ತಕ್ಷಣದಲ್ಲಿ ಸಂಪೂರ್ಣವಾಗಿ ಕೊಂದು ಹೋಯಿತು. ಆದ್ರೆ ದೇವರು ಅವರಿಗೆ ಅನುಕಂಪ ತೋರಿಸಿ ಒಂದು ಮರದ ತುಂಡಿನ ಮೂಲಕ ಅರಣ್ಯದಲ್ಲಿ ಕಹಿ ನೀರನ್ನು ಸಿಹಿಯಾಗಿ ಮಾಡುವುದರ ಮೂಲಕ ಮೊದಲನೇ ಅದ್ಭುತ ಕಾರ್ಯವನ್ನ ಮಾಡಿದನು. ಮರದ ತುಂಡಿನಿಂದಲ್ಲ, ದೇವರು ತಾನೇ ಕಹಿಯಾದ ನೀರನ್ನು ಕುಡಿಯುವಂತ ಸಿಹಿ ನೀರಾಗಿ ಮಾರ್ಪಡಿಸಿದನು. ಇದರಿಂದ ಇಸ್ರೇಲರು ಕೆಲವು ಮುಖ್ಯ ಪಾಠಗಳನ್ನು ಕಲಿಬೇಕಾಗಿದೆ. ಆ ನೀರನ್ನ ಸಿಹಿಯಾಗಿ ಮಾಡುವುದು ಮರ ಅಲ್ಲ, ಬದಲಾಗಿ ದೇವರೇ ಅದನ್ನ ಮಾಡುವುದು. ಬಟ್ ಅದನ್ನ ಇವರ ನಂಬಿಕೆಗೆ ಆಧಾರವಾಗಿ ದೇವರ ಕ್ರಿಯೆಗಳು ಅವರ ಎದುರುಗಡೆ ನಡೆಯುವುದಕ್ಕೋಸ್ಕರ ಇವರು ಅಂಥದ್ದನ್ನೇ ನೋಡಿ ನೋಡಿ ಅನುಭವಿಸಿರೋದ್ರಿಂದ ಇವರ ಎದುರುಗಡೆ ಮರದ ತುಂಡಿನ ಮುಖಾಂತರವಾಗಿ ಆ ಕಾರ್ಯವನ್ನು ಮಾಡ್ತಾನೆ. ಆದ್ರೆ ನಿಜಕ್ಕೂ ವೈಯಕ್ತಿಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದರ ಮೂಲ ಕಹಿಯಾದ ನೀರನ್ನ ಸಿಹಿಯಾದಂತ ನೀರನ್ನ ಪರಿವರ್ತನೆ ಮಾಡಿದಂಥದ್ದು ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಬಾಣೆಯೊಳಗಡೆ ನೀರನ್ನ ತುಂಬಿದಾಗ ಅಲ್ಲಿ ಏನು ಹಾಕ್ಲಿಲ್ಲ. ಎಲ್ಲಿ? ಮದುವೆ ಮನೆಯಲ್ಲಿ ದೇವರು ಮೊದಲನೇ ಅದ್ಭುತ ಕಾರ್ಯ ನೀರನ್ನ
ದ್ರಾಕ್ಷಾರಸವನ್ನಾಗಿ ಮಾಡಿದ್ರು. ಅಲ್ಲ ನೋಡ್ತೇವೆ, ಬಾಣೆಯಲ್ಲಿದ್ದದ್ದನ್ನೆಲ್ಲ ಖಾಲಿ ಮಾಡಿಸಿ ಆ ಬಾಣೆ ಒಳಗಡೆ, ಖಾಲಿ ಬಾಣೆ ಒಳಗಡೆ ನೀರನ್ನ ಹಾಕಿ ಇವಾಗ ಕೊಡ್ರಿ ಅಂತ ಹೇಳ್ತಾನೆ. ಅಲ್ಲೇನು ಹಾಕ್ಲಿಲ್ಲ, ಆದ್ರೆ ಇದಕ್ಕಿದ್ದಾಗೆ ಅದು ದ್ರಾಕ್ಷಾರಸ ಆಗೋಯ್ತದೆ. ಇಲ್ಲಿ ನಾವು ನೋಡುವಾಗ ದೇವರ ಮಕ್ಕಳ ಗಮನವನ್ನು ಸಭೆಯಾಗಿ ದೇವರ ವಾಕ್ಯವನ್ನು ಕಲಿಯುವಾಗ ಸತ್ಯದ ಪ್ರಯಾಣವನ್ನ ಆರಂಭಿಸಿರುವಂತ ಅನೇಕರ ಜೊತೆಯಲ್ಲಿ ನಾವು ನಡೆಯುತ್ತಾ ಇರುವುದರಿಂದ ಸಭೆಯಲ್ಲಿ ನಮ್ಮನ್ನ ದೇವರ ಮಹಿಮೆಗಾಗಿ, ದೇವರ ಘನತೆಗಾಗಿ ಉಪಯೋಗಿಸುವ ಆತನಾಗಿರುವುದರಿಂದ ಇಲ್ಲಿ ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡು ದೇವರ ಬಳಿಗೆ ಬಂದಂತ ಜನರ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅವರನ್ನ ದೇವರ ಅನುಕಂಪದ ಮೇರೆಗೆ ದಿನಾಲೂ ದೇವರ ಪರಿಪೂರ್ಣವಾದಂತ ಆ ಒಂದು ನಂಬಿಕೆಯಲ್ಲಿ ಸಿದ್ಧಪಡಿಸುವುದಕ್ಕೆ ನಾವು ಪ್ರಯಾಸ ಪಡಬೇಕಾಗ್ತದೆ. ಇದರ ಜೊತೆಗೆ ಅವರು ನಮಗೆ ಸಹಕಾರವನ್ನ ನೀಡುವಂತೆ ನಾವು ಸಹ ಅವರಿಗೆ ಆಧಾರವಾಗಿದ್ದು ನಡೆಸಬೇಕಾಗ್ತದೆ. ಸೊ ಅನೇಕ ಸಾರಿ ಕುಂದು ಹೋದಂತ ಜನಕ್ಕೆ ಒಂದು ಧೈರ್ಯದ ಮಾತನ್ನ ಹೇಳುವಾಗ ಅದೆಷ್ಟೋ ಬೇಕು ಅಷ್ಟು ಸಮಾಧಾನ ಆಗ್ತದೆ. ಕುಟುಂಬಗಳಲ್ಲಿ, ವೈಯಕ್ತಿಕವಾದಂತ ಬದುಕಿನಲ್ಲಿ ಕುಂದಿ ಹೋಗಿ ಸಭೆಗಳನ್ನು ಬಿಟ್ಟು ಹೋಗಿರ್ತಕ್ಕಂಥ ಜನರು ಮತ್ತೆ ನಾವು ಸಂಧಿಸುವಾಗ, ಅವ್ರ ಜೊತೆಲಿ ಮಾತನಾಡುವಾಗ, ಅವ್ರ ಜೊತೆಲಿ ಪ್ರಾರ್ಥನೆ ಮಾಡುವಾಗ, ದೇವರ ಆತ್ಮನ ಅವ್ರ ಹೃದಯದಲ್ಲಿ ಕಾರ್ಯ ಮಾಡುವಾಗ, 1 ವಾರ ಇಲ್ಲ, 2ನೇ ವಾರ ಇಲ್ಲ, 3ನೇ ವಾರ ನಮ್ಮ ಪ್ರಯತ್ನಗಳು ನಿರಂತರವಾಗಿ ಮುಂದುವರೆದಾಗ ಮತ್ತೆ ಅವರು ಒಳ್ಳೆಯ ಮನಸ್ಥಿತಿಗೆ ಬಂದು ಅವರು ಸಮಾಧಾನವಾಗಿ ಮತ್ತೆ ಧೈರ್ಯ ತಂದುಕೊಂಡು ನಮ್ಮ ಮಾತುಗಳಿಂದ ಆದರಣೆ ಹೊಂದಿ ಧೈರ್ಯವಾಗಿ ಬಂದು ದೇವರ ಆಲಯದಲ್ಲಿ ಕುಂತು ನಮ್ಮೊಟ್ಟಿಗೆ ತಮ್ಮ ನಂಬಿಕೆಯ ಹೆಜ್ಜೆಯನ್ನು ಇಡುವಂತೆ ದೇವರು ಕಾರ್ಯ ಮಾಡ್ತಾನೆ. ಇಲ್ಲ ನೋಡ್ತೇವೆ, ಮೊದಲನೇದಾಗಿ ದೇವರು ತನ್ನ ಸಮಯಕ್ಕೆ ತಕ್ಕಂತೆ ಕಾರ್ಯ ಮಾಡುವ ತನಕ ತಾಳ್ಮೆಯಿಂದ ಕಾದುಕೊಂಡಿರಬೇಕು. ಇದನ್ನ ದೇವರನ್ನ ನಂಬಿರ್ತಕ್ಕಂಥ ದೇವ ಜನರು ಅರ್ಥ ಮಾಡ್ಕೋಬೇಕಾಗ್ತದೆ. ಪ್ರತಿಯೊಂದಕ್ಕೂ ದೇವರು ಸಮಯವನ್ನು ಇಟ್ಟಿದ್ದಾನೆ. ಆ ಸಮಯಕ್ಕೆ ತಕ್ಕಂತೆ ತನ್ನ ಕಾರ್ಯವನ್ನ ಮಾಡ್ತಾನೆ. ಅಲ್ಲಿಯ ತನಕ ನಾವು ಏನು ಮಾಡಿದ್ರು ಕೂಡ ಅದು ನಡೆಯುವುದಿಲ್ಲ, ಆಗುವುದಿಲ್ಲ. ಸೊ ದೇವರ ಹಸ್ತಕ್ಕೆ ಒಪ್ಪಿಸಿ, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು, ದೇವರು ಇದನ್ನ ನೀನು ಮಾಡು ಅಂತ ಹೇಳಿ ಬಿಟ್ಟಾಗ ಅದನ್ನ ಖಂಡಿತವಾಗಿ ಮಾಡ್ತಾನೆ. ಆ ಮಾಡುವಂತ ಸಮಯಕ್ಕಾಗಿ ನಾವು ಕಾಯಬೇಕು. ಇಲ್ಲಿ ಅವರಿಗೆ ನೀರು ಕೊಡಬೇಕಾಗಿತ್ತು, ಕೊಡ್ತಿದ್ವಿ ದೇವರು. ಆದ್ರೆ ಗುಣಗುಟ್ಟದ್ದು ತಪ್ಪಾಯ್ತು. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬೇಕಾಗಿತ್ತು. ಹೀಗಾಗಿದೆ, ಇದನ್ನ ಪರಿಹರಿಸು, ಇಲ್ಲಿ ನಮಗೆ ಸಹಾಯ ಮಾಡು. ನಂಬಿಕೆಯಿಂದ ಅವರು ಹೋರಾಟ ಮಾಡ್ಬೇಕಾಗಿ. ಕ್ರೈಸ್ತ ಜೀವಿತನೂ ಅಷ್ಟೇ. ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು ಬಂದಾಗ ಬೇಗನೆ ಕುಂದಿ ಹೋಗೋದಲ್ಲ, ಹೆದರೋದಲ್ಲ, ಬಾಡಿ ಹೋಗೋದಲ್ಲ, ಕೈ ಬಿಟ್ಬಿಡೋದಲ್ಲ, ಅಥವಾ ಗುಣಗುಟ್ಟೋದು ಅಲ್ಲ, ತಿರಸ್ಕಾರ ಮಾಡೋದು ಅಲ್ಲ. ಜೊತೆಗೆ ದೇವರ ನಂಬಿಕೆಯ ಸೇವೆಯಲ್ಲಿ ದೇವರ ಈ ಒಂದು ನಂಬಿಕೆಯಾರ್ಹವಾದಂತ ಜೀವಿತದ ನೊಗವನ್ನ ನಾವು ಹೊತ್ಕೊಳ್ಳೋದಕ್ಕೆ ಸಿದ್ಧವಾಗಿರ್ಬೇಕು. ಅದನ್ನ ನಾವು ವಿಶ್ವಾಸದಿಂದಲೇ ಮುಂದುವರಿಸಬೇಕು. ದೇವರಿಗೆ ನಾವು ಗುಣಗುಟ್ಟದೆ, ಇವರು ಗುಣಗುಟ್ಟೋದ್ರಿಂದ ದೇವರ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡುದು, ಪರೀಕ್ಷೆ ಮಾಡುದು. ಅದರಿಂದ ಇವರಿಗೆ ಮುಂದೆ ಎಲ್ಲಾ ಕೂಡ ದೊಡ್ಡ ದೊಡ್ಡ ಆತಂಕಗಳನ್ನ ಇವರು ಎದುರಿಸಬೇಕಾಯ್ತು ಅಂತ ನೋಡ್ತೇವೆ. ಎರಡನೇದಾಗಿ ದೇವರು ಮನುಷ್ಯರ ಸಹಕಾರದಿಂದ ಕಾರ್ಯಗಳನ್ನ ಮಾಡ್ತಾನೆ. ಇವರನ್ನ ಕಾನಾನ್ ದೇಶಕ್ಕೆ ಸೇರಿಸಬೇಕಾದ್ರೆ ದೇವರು ಈ ಅರಣ್ಯ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗುವಾಗ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಆ ಸಮಸ್ಯೆಗಳಿಗೆ ಇವರು ತಮ್ಮನ್ನು ಒಗ್ಗಿಸ್ಕೋಬೇಕಾಗ್ತದೆ. ಅದನ್ನ ಧೈರ್ಯದಿಂದ ಎದುರಿಸಬೇಕಾಗ್ತದೆ. ಜೊತೆಗೆ ಅದರಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡದೆ ದೇವರ ಚಿತ್ತಕ್ಕಾಗಿ ಅದನ್ನ ಸಹಿಸಿಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ವನವಾಸವಿರ್ಲಿ, ಉಪವಾಸವಿರ್ಲಿ, ಕಷ್ಟ ಇರಲಿ, ಕಾಯಿಲೆ ಇರಲಿ, ಸಮಸ್ಯೆ ಇರಲಿ, ಇದು ಯಾವಾಗ ಬರ್ತದೆ ಅಂತಂದ್ರೆ ನಿಜವಾದಂತ ಪ್ರೀತಿ ಹೃದಯದಲ್ಲಿ ತುಂಬಿದಾಗ. ಅದೆಂತ ಸಮಸ್ಯೆ ಇದ್ರೂ ಕೂಡ ಅದು ಸಮಸ್ಯೆನೇ ಆಗೋದಿಲ್ಲ. ಅವ್ರಿಗಾಗಿ ಎಂತ ತ್ಯಾಗ ಕೂಡ ನಾವು ಸಿದ್ಧರಾಗ್ತೀವಿ. ಅರಣ್ಯದಲ್ಲಿ ಇವರು ಪ್ರಯಾಣ ಮಾಡ್ಬೇಕಾದ್ರೆ ಅನೇಕ ಸತ್ಯವನ್ನು, ಅನೇಕ ಸಂಗತಿಗಳನ್ನ ಇವರು ಕಲಿಬೇಕಾಗುತ್ತೆ, ತಿಳ್ಕೋಬೇಕಾಗುತ್ತೆ. ಇವರು ಮಾತ್ರ ಅಲ್ಲ, ಯೇಸು ಸ್ವಾಮಿಯನ್ನು ನಂಬುವಂತ ದೇವ ಜನರು ಸಹ ಈ ಭೂಮಿ ಮೇಲೆ ಇವರ ಮುಖಾಂತರವಾಗಿ ದೊಡ್ಡ ದೊಡ್ಡ ಪಾಠಗಳನ್ನ ಕಲಿಬೇಕಾಗಿತ್ತು. ಇವ್ರಿಗಾದಂತ ಅನುಭವಗಳು ಈ ಲೋಕದಲ್ಲಿ ಕೊನೆ ಕಾಲದಲ್ಲಿ ಅದೇ ರೀತಿಯಾದಂತ ಅದಕ್ಕಿಂತ ಘೋರವಾದಂತ ಕಾರ್ಯಗಳನ್ನ
ಎದುರಿಸಬೇಕಾದಂತ ಸಂದರ್ಭ ಬರ್ತದೆ. ಸೊ ಇವುಗಳಲ್ಲಿ ನಡೆದಂತ ಘಟನೆಗಳನ್ನ, ದೇವರ ಮನೋಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಂತ ಅವಕಾಶ ಸತ್ಯವೇದದಿಂದ ನಮಗೆ ದೊರೆತಾಗ, ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ಅವುಗಳು ನಡೆಯುವಂತ ಪ್ರಮೇಯಗಳು ಬಂದಾಗ, ಅಲ್ಲಿ ನಾವು ಇಸ್ರಾಯೇಲರಂತೆ ಗೊಣಗುಟ್ಟುವುದನ್ನ ಬಿಟ್ಟು ಯೇಸು ಕ್ರಿಸ್ತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಚಿತ್ತವನ್ನ ನೆರವೇರಿಸುವುದಕ್ಕೆ ನಮ್ಮನ್ನ ಸಂಪೂರ್ಣವಾಗಿ ಬದ್ಧರನ್ನಾಗಿ ಮಾಡಬೇಕಾಗ್ತದೆ. ಅದನ್ನ ತಾನೇ ಈ ಪಾಠದಲ್ಲಿ ನಮ್ಮಿಂದ ಬಯಸುವಂತನಾಗಿದ್ದಾನೆ ದೇವರು. ಆದ್ರೆ ಇಸ್ರಾಯೇಲರು ದೇವರ ಈ ಅದ್ಭುತ ಕಾರ್ಯಗಳನ್ನು ಉಪೇಕ್ಷಿಸಿ ಶೀಘ್ರದಲ್ಲಿಯೇ ಅವುಗಳನ್ನು ಮರೆತರು. ಇದು ಅನೇಕ ಸಾರಿ ಪ್ರತಿಯೊಬ್ಬರ ಬದುಕಿನಲ್ಲಿ ಆಗುತ್ತದೆ. ನಾವು ಮರ್ತು ಬಿಡ್ತೀವಿ ದೇವರು ಎಷ್ಟೋ ಉಪಕಾರಗಳನ್ನ ಮಾಡಿದಾಗ, ದೇವರು ಕಾಪಾಡಿದ್ದನ್ನ, ದೇವ್ರು ನಡೆಸಿದ್ದನ್ನ, ದೇವರ ಆಶೀರ್ವಾದಗಳನ್ನ ಮಾಡಿದ್ದನ್ನ ನಾವು ಸಣ್ಣ ಸಣ್ಣ ಸಮಸ್ಯೆಗಳು ಬಂದಾಗ ಮರ್ತು ಬಿಟ್ಟು ಗೊಣಗುಟ್ಟುವಂತ ಮನಸ್ಥಿತಿಗೆ ಹೋಗ್ಬಿಡ್ತೀವಿ. ಅದು ನಮ್ಮ ದೊಡ್ಡ ಬಲಹೀನತೆ. ಇದರಿಂದ ನಾವು ಹೊರಗಡೆ ಬರಬೇಕಾಗ್ತದೆ. ಇದರಿಂದ ಅವ್ರು ಹೊರಗಡೆ ಬರಬೇಕಾಗಿತ್ತು. ಅದನ್ನೇ ತಾನೇ ದೇವರು ಎದುರು ನೋಡಿದನು. ಕೇವಲ 3 ದಿನಗಳ ಹಿಂದೆ ಜಯಗೀತೆ ಹಾಡುತ್ತಾ, ಯೆಹೋವನೇ ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು, ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ ಎಂದು ಸ್ತುತಿ ಸ್ತೋತ್ರ ಮಾಡಿದ ಇಸ್ರಾಯೇಲರು ಅದನ್ನು ಮರೆತು ಉಪೇಕ್ಷಿಸಿದರು. ನಮ್ಮ ಜೀವಿತದಲ್ಲಿ ಇಂತಹ ಪ್ರಮೇಯಗಳನ್ನ ನಾವು ಎಷ್ಟು ಸಾರಿ ಅನುಭವಿಸುತ್ತೇವೆ. ಹೇಳೋದು ಸುಲಭ, ಮಾಡೋದು ಕಷ್ಟ. ನಮ್ಮ ಸಹೋದರರೊಬ್ರು ಇದ್ರು. ನಾವು ಈ ರೀತಿಯಾದಂತ ಪ್ರಸಂಗ ಮಾಡುವಾಗ, ಆ ನಂಬಿಕೆ ವಿಷಯದಲ್ಲಿ ಪ್ರಸಂಗ ಮಾಡುವಾಗ ನಂಬಿಕೆಯಿಂದ ಧೈರ್ಯವಾಗಿ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ ದೇವರಿಗೋಸ್ಕರ ನಾವು ನಿಂತುಕೊಳ್ಬೇಕೆಂಬುದಾಗಿ ನಾವು ಬಲವಾಗಿ ಪ್ರಸಂಗ ಮಾಡಿ ಆ ದಿನ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು, ಆರಾಧನೆ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಅಷ್ಟು ದೂರ ಹೋಗುವಾಗ ಬಂದು ಒಬ್ರು ಹೇಳ್ತಾರೆ, ಬೋಧಕರೇ ನೀವೇನೋ ಪ್ರಸಂಗ ಮಾಡಿಬಿಟ್ರಿ, ಹೇಳೋದು ಸುಲಭ, ಮಾಡೋದು ಕಷ್ಟ ಅಂತ. ನೀವು ಇನ್ನೂ ಅದೇ ಮನಸ್ಥಿತಿನಲ್ಲಿ ಇದ್ರೆ ನಾವು ಹೇಗೆ ನಂಬಿಕೆಯಲ್ಲಿ ಬದುಕೋದಕ್ಕೆ ಸಾಧ್ಯ? ನಾವು ಹೇಗೆ ದೇವರಿಗೆ ನಂಬಿಕಸ್ಥರಾಗಿ ಜೀವಿಸಲಿಕ್ಕೆ ಸಾಧ್ಯ? ಯಾಕೆ ನಮ್ಮ ಪರಿಸ್ಥಿತಿ ಇನ್ನೂ ಹಾಗೆ ಇದೆ ಅಂದ್ರೆ, ಎಷ್ಟೋ ಸಾರಿ ದೇವರು ಮಾಡಿದಂತ ಉಪಕಾರಗಳನ್ನ ನೆನೆಸ್ಕೊಳ್ಳೋದಕ್ಕೆ ನಮಗೆ ಇಷ್ಟ ಇಲ್ಲ. ಇಸ್ರೇಲ್ ಪರಿಸ್ಥಿತಿನೂ ಹಾಗೆ ಇತ್ತು. ನಮ್ಮ ವೈಯಕ್ತಿಕವಾದಂತ ಗುಣ ಸ್ವಭಾವಗಳು ಹಾಗೆ ಇರ್ತವೆ. ಎಷ್ಟೋ ಉಪಕಾರಗಳು ಮಾಡಿದ್ರು ಕೂಡ, ಎಷ್ಟೋ ಅದ್ಭುತಗಳು ಮಾಡಿದ್ರು ಕೂಡ, ಕಷ್ಟ ಸಂಕಟ ಸಣ್ಣ ಸಮಸ್ಯೆ ಬಂದ ತಕ್ಷಣ ಬಿದ್ದು ಹೋಗ್ಬಿಡ್ತೇವೆ. ಅಂತ್ಯವರಿಂದ ಸಭೆಯಲ್ಲಿ ಅನೇಕ ಸಮಸ್ಯೆಗಳಾಗ್ತವೆ. ಅದರಿಂದ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ಬಹಳ ಬಹಳ ಆತ್ಮಿಕವಾಗಿ ಬಲವಾಗಿ ಜೀವಿಸಬೇಕಾಗ್ತದೆ. ಇತರರಿಗೆ ಮಾದರಿಯಾಗಿರ್ಬೇಕಾಗ್ತದೆ. ಇಂಥ ಮನಸ್ಥಿತಿ ಉಳ್ಳವರನ್ನ ಬಹಳ ಕಾಳಜಿ ವಹಿಸಿ ಅವರನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಯೆರೆಮೀಯನು ಬರೀತಾನೆ, ನನ್ನ ಜನರನ್ನ ಮೇಲಕ್ಕೆ ಬಾ ಅನ್ನೋರು ಬಹಳ ಜನ, ಆದ್ರೆ ಅವ್ರನ್ನ ಮೇಲಕ್ಕೆತ್ತುವವರು ಸ್ವಲ್ಪ ಜನ ಎಂಬುದಾಗಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಬರೀ ಉದಾಹರಣೆಗಳನ್ನ, ಮಾತುಗಳನ್ನ, ಕಥೆಗಳನ್ನ ಹೇಳ್ತೇವೆ. ವೈಯಕ್ತಿಕವಾಗಿ ಅದಕ್ಕೆ ಸ್ಪಂದಿಸಿ ಅವರನ್ನ ಮೇಲಕ್ಕೆ ತರುವಂತ ಭಾರವನ್ನು ಹೊತ್ತುಕೊಂಡು ಅದಕ್ಕಾಗಿ ಪ್ರಯಾಸ ಪಡುವಂತ ಕಾರ್ಯಗಳು ನಿಂತು ಹೋಗಿವೆ. ಇದನ್ನ ತಾನೇ ದೇವರು ಇಂಥ ಪರಿಸ್ಥಿತಿಯಿಂದ ತಾನೇ ಸ್ವಾಮಿ ನಮ್ಮನ್ನ ತನ್ನ ಕಡೆಗೆ ತಿರುಗಿಸಿಕೊಂಡು ತನ್ನ ಆಲೋಚನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ಆತನ ಭಾವನೆಗಳಿಗೆ ಸ್ಪಂದಿಸಿ ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ದೇವ ಜನರನ್ನ ಆತ್ಮೀಯವಾಗಿ ಉನ್ನತವಾದಂತ ಬಲವಾದಂತ ಸುಸ್ಥಿತಿಗೆ ತರಲು ಬೇಕಾದಂತ ಹೋರಾಟವನ್ನ ಸಭೆಯಾಗಿ ದೇವರ ಜನಾಂಗವಾಗಿ ನಾವು ಮಾಡ್ಬೇಕೆಂಬುದನ್ನ ನಮ್ಮ ಗಮನಕ್ಕೆ ತರುವಂತವನಾಗಿದ್ದಾನೆ. ಇಂಥ ಪರಿಸ್ಥಿತಿ ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಇದು ನಿಂತು ಹೋಗಿಲ್ಲ. ಇಂಥ ಜನರು ಯಾವಾಗಲೂ ಇದ್ದಾರೆ, ಸಭೆಯಲ್ಲಿ ಇದ್ದೇ ಇರ್ತಾರೆ, ನಿರಂತರವಾಗಿಯೂ ಇರ್ತಾರೆ. ಅವರ ಪ್ರಯಾಣ ಈಗ ಪ್ರಾರಂಭ ಆಗಿರ್ತದೆ. ಅವ್ರ ಪ್ರಯಾಣ ಪ್ರಾರಂಭ ಆಗಿದ್ರು ಕೂಡ ಅವ್ರ ಮನಸ್ಥಿತಿ ಎಷ್ಟೋ ವರ್ಷಗಳಾಗಿದ್ರು ಇನ್ನೂ ಅದೇ ರೀತಿ ಇರ್ತಾರೆ. ಅವರು ಆ ಮನಸ್ಥಿತಿಯಿಂದ ಹೊರಗೆ ಬಂದಿರುವುದಿಲ್ಲ. ದೇವರನ್ನ ಪರೀಕ್ಷೆ ಮಾಡೋದ್ರಲ್ಲೇ ಇರ್ತಾರೆ. ಎಷ್ಟೇ ಅದ್ಭುತ ಕಾರ್ಯಗಳು ಅವ್ರ ಜೀವಮಾನದಲ್ಲಿ ನಡೆದ್ರು ಕೂಡ ಅದಕ್ಕೆ ಬೆಲೆನೇ ಇರುವುದಿಲ್ಲ ಎಂಬ ನಾವು ನೋಡ್ತೇವೆ. ಇಸ್ರಾಯೇಲರು ಇಷ್ಟೆಲ್ಲ ಗುಣಗುಟ್ಟಿದರೂ ದೇವರು ಅವರಿಗೆ ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ ಎಂದು ವಾಗ್ದಾನ ಮಾಡಿದನು. ಇದು ಅದ್ಭುತವಾದಂತ ಕೃಪೆ ಅಲ್ಲವೇ?
ನಿಜಕ್ಕೂ ಕೂಡ ಇವರು ದೇವರನ್ನ ಎಷ್ಟೋ ಸಾರಿ ಕೋಪವನ್ನು ಎಬ್ಬಿಸ್ತಾರೆ. ಮುಂದೆ ಕಲಿತೀವಿ ಅವ್ರು ಯಾವ್ಯಾವ ಖಾಲಿ ನಾವು ಕಲ್ತಿದ್ದೀವಿ ಎಷ್ಟು ಯಾವ್ಯಾವ ರೀತಿಯಲ್ಲಿ ದೇವರಿಗೆ ಕೋಪವನ್ನು ಎಬ್ಬಿಸುವಂತ ಕೆಲಸವನ್ನ ಮಾಡುದು. ಆದ್ರೆ ದೇವರು ಐಗುಪ್ತ ದೇಶದಲ್ಲಿ ಅವರು ಐಗುಪ್ತರಿಗೆ ಮಾಡದಂತ ಉಪದ್ರವಗಳನ್ನ ಇವ್ರ ಮೇಲೆ ಖಂಡಿತವಾಗಿಯೂ ತರಲಿಲ್ಲ. ತಾನು ಮಾಡಿದ ವಾಗ್ದಾನಗಳನ್ನ ನೆರವೇರಿಸಲಿಕ್ಕೋಸ್ಕರ ಅವುಗಳನ್ನೆಲ್ಲ ಸಹಿಸಿಕೊಂಡು ಇವರಿಗೆ ವಾಗ್ದಾನ ಮಾಡಿದನು. ಇಷ್ಟೆಲ್ಲ ಮಾಡಿದ್ರು ಸಹ ಇವ್ರ ಮೇಲೆ ಇನ್ನೂ ಅನುಕಂಪ ಉಳ್ಳವನಾಗಿದೆ. ಇದರ ಅರ್ಥ ಇದು ನಿರಂತರವಾಗಿ ಹಾಗೆ ಮುಂದುವರಿಲಿ, ಅಥವಾ ಇದನ್ನ ನಾವು ಹಂಗೆ ದೇವ್ರು ನಮ್ಮ ಮೇಲೆ ಅನುಕಂಪ ತೋರಿಸ್ಕೊಂಡು ಹೋಗ್ತಾನಂತ ಹೇಳಿ ನಾವು ದೇವರಿಗೆ ತಿರುಗಿ ಬಿದ್ದು ಪಾಪ ಮಾಡಿ ದೇವರ ಮನಸ್ಸನ್ನ ಆತನಿಗೆ ಕೋಪವನ್ನು ಎಬ್ಬಿಸುವಂತ ರೀತಿಯಲ್ಲಿ ಬದುಕಬೇಕೆಂಬುದಾಗಿ ಅಲ್ಲ. ದೇವರು ಕೊಟ್ಟಂತ ಕೃಪೆಯ ಕಾಲದಲ್ಲಿ ಅದಕ್ಕೆ ತಕ್ಕ ಬೆಲೆಯನ್ನ ನಾವು ಕಟ್ಟಬೇಕಾಗ್ತದೆ. ಅದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ, ಅದನ್ನ ಗೌರವಿಸಬೇಕಾಗ್ತದೆ. ಮತ್ತು ಕೃಪೆ ಅಂತಕ್ಕಂಥದ್ದು ಬೆಲೆ ಉಳ್ಳದ್ದು ಮತ್ತು ಅದು ಸದಾ ಕಾಲಕ್ಕೂ ಇರುವುದಿಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕೃಪೆಯ ಕಾಲ ಮುಗಿದು ಹೋಗ್ತದೆ. ಕೃಪೆಯ ಕಾಲ ಮುಗಿದ ಮೇಲೆ ಆಮೇಲೆ ನೀತಿವಂತನಾಗಿರ್ಲಿ, ಅನೀತಿವಂತನಾಗಿರ್ಲಿ, ಆಮೇಲೆ ಅನೀತಿವಂತನು ನೀತಿವಂತನಾಗೋದಕ್ಕೆ ಸಾಧ್ಯ ಇಲ್ಲ. ಕೃಪೆಯ ಕಾಲ ಇರುವಾಗಲೇ ನಮ್ಮ ಇಂಥ ಬಲಹೀನತೆಗಳನ್ನ, ಇಂಥ ಮನಸ್ಥಿತಿಗಳನ್ನ ಬಿಟ್ಟು ದೇವರ ಪರಿಶುದ್ಧವಾದಂತ ನಂಬಿಕೆಗೆ ನಮ್ಮನ್ನ ಒಪ್ಪಿಸಿಕೊಟ್ಟು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ತಾಳ್ಮೆಯಿಂದ, ಆಸಕ್ತಿಯಿಂದ ದೇವರಿಗಾಗಿ ಜೀವಿಸುವುದನ್ನ ಕಲ್ತ್ಕೋಬೇಕು. ಅದೆಷ್ಟೇ ಪ್ರಯಾಸವಾಗಲಿ, ಕಷ್ಟವಿರ್ಲಿ, ಸಂಕಟವಿರ್ಲಿ, ದೇವರ ನೊಗವನ್ನ ಹೊರೋದಕ್ಕೆ ನಾವು ಸಿದ್ಧವಾಗಿರಬೇಕು. ಅದನ್ನ ತಾನೇ ಇಸ್ರಾಯೇಲರ ಜೀವಿತದಲ್ಲಿ ದೇವರು ಅರಸಿದನು, ಅಂದ್ರೆ ಬಯಸಿದನು. ಆದ್ರೆ ಇವರು ಎಲ್ಲಾ ಸಮಯದಲ್ಲೂ ಸೋಲುತ್ತಾ ಹೋದ್ರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರ ಆಶೀರ್ವಾದವು ವೇಳೆ ಷರತ್ತಿನ ಮೇಲೆ ನಿರ್ಧರಿತವಾಗಿರುತ್ತದೆ. ಇಸ್ರಾಯೇಲರು ದೇವರಿಗೆ ವಿಧೇಯರಾಗಿದ್ದಲ್ಲಿ ಮಾತ್ರ ಆತನ ವಾಗ್ದಾನವು ಅವರಲ್ಲಿ ನೆರವೇರಲಿತ್ತು. ದೇವರ ನಂಬಿಕೆಯಲ್ಲಿ ಜೀವಿಸುವಾಗ ದೇವರ ನಂಬಿಕೆಗೆ ದೇವರು ಮಾಡಿದಂತ ವಾಗ್ದಾನಗಳು ನಮಗೆ ಪ್ರಾಪ್ತವಾಗಬೇಕಾದ್ರೆ ಆ ನಂಬಿಕೆಗೆ ಯೋಗ್ಯವಾದಂತ ಷರತ್ತುಗಳನ್ನ ದೇವರು ಇಟ್ಟಿದ್ದಾನೆ. ಆ ಷರತ್ತುಗಳು ಅವುಗಳನ್ನ ನಾವು ಯಾವುದೇ ಕಾರಣ ಆ ಷರತ್ತುಗಳನ್ನ ಮೀರಿದರೆ ಮಾಡುವಂತ ವಾಗ್ದಾನಗಳು ನಿಶ್ಚಯವಾಗಿ ನಮಗೆ ಸಿಗೋದಿಲ್ಲ. ಅದೇ ತಾನೇ ಇಸ್ರಾಯೇಲ್ ಜನಾಂಗದಲ್ಲಿ ಅರಣ್ಯದಲ್ಲಿ ಇವರನ್ನ 40 ವರ್ಷ ನಡೆಸಿದ್ರು ಕೂಡ 40 ವರ್ಷದಲ್ಲಿ ಇವರಿಗೆ ಇಸ್ರೇಲ್ರಿಗೆ ಪ್ರಾರಂಭ ಮಾಡಿದಾಗ ಹೊರಟಂತ ಜನರಿಗೆ ಮಾಡಿದಂತ ವಾಗ್ದಾನವು ಕಾನಾನ್ ದೇಶಕ್ಕೆ ನಡೆಸುವುದಾಗಿದ್ರು ಸಹ ಅವರಲ್ಲಿ ಯಾರು ಕೂಡ ಕಾನಾನ್ ದೇಶವನ್ನು ಸೇರಿ ಅಂದ್ರೆ ಅವರ ವಾಗ್ದಾನವನ್ನ ಅವ್ರ ಜೀವಮಾನದಲ್ಲಿ ಅವ್ರು ಪಡ್ಕೊಳ್ಳಿಲ್ಲ, ಅವ್ರಿಗೆ ಸಿಗಲಿಲ್ಲ. ಕಾರಣ ದೇವರ ನಂಬಿಕೆಗೆ ಅನುಗುಣವಾಗಿ ಕೊಟ್ಟಿದ್ದಂತ ಷರತ್ತುಗಳನ್ನ, ದೇವರ ನಿಯಮಗಳನ್ನ, ದೇವರ ಆಜ್ಞೆಗಳನ್ನ ಅವರು ಮುರಿಯುತ್ತಲೇ ಬಂದ್ರು. ದೇವರ ಕೃಪೆಯನ್ನ ಅಲ್ಲಗಳೆಯಲಿಕ್ಕೆ ಬಂದ್ರು. ದೇವರ ಅನುಕಂಪವನ್ನ ಅವರು ತಿರಸ್ಕರಿಸುತ್ತಲೇ ಬಂದ್ರು. ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅದರ ಬೆಲೆಯನ್ನ ಇವರು ಅರ್ಥ ಮಾಡ್ಕೊಳ್ಳಿಲ್ಲ, ಕಂಡುಕೊಳ್ಳಿಲ್ಲ, ತಿಳ್ಕೊಳ್ಳಿಲ್ಲ. ಕೊನೆಗೆ ಕಡೆಯ ತನಕನು ದೇವರನ್ನ ಕೋಪ ಎಬ್ಬಿಸಿ ಪಾಪದಲ್ಲೇ ಅವರು ನಾಶವಾದ್ರಿಂದ ಆದರೂ ದೇವರು ಅನುಕಂಪವುಳ್ಳವನಾಗಿ ಅವರೆಲ್ಲ ಸತ್ತು ಹೋದ್ರು ಅವರ ಮುಂದಿನ ಸಂತಾನವನ್ನ ಉಳಿಸಿ ಅವರ ಮುಖಾಂತರವಾಗಿ ಇಸ್ರಾಯೇಲ್ ಜನಾಂಗವಾಗಿ, ದೊಡ್ಡ ಜನಾಂಗವಾಗಿ ಕಾನಾನ್ ದೇಶದಲ್ಲಿ ಬಂದು ನೆಲೆಸುವ ಹಾಗೆ ದೇವರು ಮಾಡ್ತಾರೆ. ಅನೇಕ ಸಾರಿ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ನಾನು ಸೇವೆ ಮಾಡುವಾಗ ಸಭೆಗಳಲ್ಲಿ ಅನೇಕರು ಇರ್ತಾರೆ, ಅವ್ರ ಜೀವಮಾನ ಬದಲಾಗೋದೇ ಇಲ್ಲ. ಕುಡಿಯೋರು ಕುಡಿತಾನೆ ಇರ್ತಾರೆ, ಮೋಸ ಮಾಡೋರು ಮೋಸ ಮಾಡ್ತಾ ಇರ್ತಾರೆ, ಕದಿಯೋರು ಕದೀತಾನೆ ಇರ್ತಾರೆ, ವ್ಯಭಿಚಾರ ಮಾಡೋರು ವ್ಯಭಿಚಾರನೇ ಮಾಡ್ತಾ ಇರ್ತಾರೆ. ಕೆಲವು ಸಾರಿ ಪ್ರಶ್ನೆ ಮಾಡ್ತಾರೆ, ಇವರು ಇಂಥ ಜನರನ್ನ ಪರಲೋಕ ರಾಜ್ಯಕ್ಕೆ ದೇವರು ಕರ್ಕೊಂಡು ಹೋಗಕ್ಕಾಗ್ತದ? ಇವ್ರು ಏನಕ್ಕೆ ಬೇಕು ಚರ್ಚಿಗೆ? ಯಾಕೆ ಬರ್ಬೇಕು ಇವರು? ಇವರಿಂದ ಚರ್ಚೆ ಯಾವಾಗ ಉದ್ಧಾರ ಆಗ್ತದೆ? ನಾವು ನೋಡ್ತೇವೆ, ಇದು ವಾಸ್ತವ.
ಇವರಿಗೆ ತೋರಿದಂತ ಅನುಕಂಪವನ್ನ ಅವರು ಸದುಪಯೋಗ ಪಡ್ಕೊಳ್ಳದೆ ಹೋದ್ರು ಕೂಡ ದೇವರು ಅವರ ಮೇಲೆ ಇನ್ನಷ್ಟು ಅನುಕಂಪವುಳ್ಳವನಾಗಿ ಅವರ ಸಂತತಿಯನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡ್ತಕ್ಕಂಥವನಾಗಿದ್ದಾನೆ. ಇದನ್ನ ಮರಿಬಾರ್ದು. ನಾವು ಬೋಧಕರಿಗೆ ನಾನು ಈ ಉತ್ತರನ ಕೇಳಿದೆ ನಾನು ಒಂದು ಸಾರಿ ಒಂದು ಸ್ಥಳದಲ್ಲಿ ಭಾನುವಾರ ಆರಾಧನೆ ಮಾಡ್ತಕ್ಕಂಥ ಜನರಿಗೆ ಬೋಧನೆ ಮಾಡಿ ಅವರನ್ನು ಸತ್ಯ ತಿಳಿಸಿ ದೀಕ್ಷಾ ಸ್ನಾನ ಕೊಟ್ಟು ಸಭೆಗೆ ತಂದು ಅವ್ರನ್ನ ಆರಾಧನೆ ನಡೆಸ್ಕೊಂಡು ಹೋಗುವಾಗ ಅಲ್ಲಿ ಅವರು ಅನೇಕ ಸಾರಿ ಭಾನುವಾರನು ಕೂಡ ಅವರ ಆರಾಧನೆಗಳನ್ನ ಇಟ್ಕೊಳ್ತಿದ್ರು. ಇದು ಅವರ ಗಮನಕ್ಕೆ ಬಂತು. ಶನಿವಾರನು ಆರಾಧನೆ ಮಾಡ್ತಿದ್ರು, ಭಾನುವಾರನು ಆರಾಧನೆ. ಇದು ಸ್ವಲ್ಪ ದಿವಸ ನಡೀತು. ನಡೆದ ಮೇಲೆ ಒಂದು ದಿವಸ ಎಲ್ರ ಗಮನಕ್ಕೆ ಬಂತು, ಅಲ್ಲಿ ನಡೀತದೆ ಅಂತೇಳಿ ಅವ್ರು ನನ್ನನ್ನು ಕೇಳಿದ್ರು, ಬೋಧಕರೇ ನೀವು ಯಾಕೆ ಕಷ್ಟಪಟ್ರಿ? ಇವ್ರು ಯಾವಾಗ ತಿರ್ಕೊಳ್ತಾರೆ? ಇವ್ರು ಭಾನುವಾರ ಮಾಡಕ್ಕೆ ಇರೋರು, ಸಬ್ಬತ್ತಿನ ಇವ್ರಿಗೆ ಅರ್ಥ ಆಗೋದಿಲ್ಲ, ಇವ್ರು ಮಾಡೋಕ್ಕೂ ಹೋಗೋದಿಲ್ಲ, ಇವ್ರು ಇಲ್ಲಿ ಮಾಡೋದು ಎಲ್ಲ ವ್ಯರ್ಥ, ನೀವು ಯಾತಕ್ಕೆ ಪ್ರಯಾಸ ಪಡ್ತೀರಿ? ಅವರಿಗೆ ನಾನು ಒಂದು ಪ್ರಶ್ನೆ ಕೇಳಿದೆ. ಅವರು ಬೋಧಕರೇ, ನಿಮ್ಮ ತಂದೆ ತಾಯಿ ಈಗ ಏನಾಗಿದ್ದಾರೆ? ಅವರು ಚರ್ಚೆ ಬರ್ತಾರೆ, ಚೆನ್ನಾಗಿದ್ದಾರೆ. ಯಾಕೆ? ಸೊ ನಾನು ನಮ್ಮ ತಂದೆ ತಾಯಿಗಳನ್ನ ಕರ್ಕೊಂಡು ಬರ್ತಾ ಇದ್ದೀನಿ, ನಾನು ಸಭೆಯಲ್ಲಿ ಇದ್ದೀನಿ, ನಾನು ಬೋಧಕನಾಗಿದ್ದೀನಿ. ಸೊ ನೀವು ಚಿಕ್ಕವರಾಗಿರುವಾಗ ನಿಮ್ಮ ತಂದೆ ತಾಯಿಗಳು ಹೇಗಿದ್ರು? ಅಯ್ಯೋ, ಅವ್ರ ಪರಿಸ್ಥಿತಿ ಹೇಳ್ತೀರಿ. ನಮ್ಮ ಅಪ್ಪ ಕುಡುಕ ಇದ್ದ, ನಮ್ಮ ತಾಯಿ ಹೀಗಿತ್ತು, ಹಿಂದೂ ದೇವ್ರುಗಳನ್ನ ನಡ್ಕೋತಿದ್ರು. ಸುಮಾರು ಎಷ್ಟು ವರ್ಷ ಆಯ್ತು? ಬಹಳ ವರ್ಷ ಆಯ್ತು. ಆವಾಗ ಬೋಧಕರು ನಿಮ್ಮ ತಂದೆ ತಾಯಿಗಳನ್ನ ನೋಡಿ, ಇವ್ರು ಯಾವಕ್ಕಪ್ಪ ಪರಲೋಕಕ್ಕೆ ಬರಕ್ ಸಾಧ್ಯ? ಇವರು ಬೇಕಾಗಿಲ್ಲ ಅಂತೇಳಿ ಇವ್ರ ಬಗ್ಗೆ ತಿರಸ್ಕಾರ ಮಾಡಿ ಇವರನ್ನ ಒಂದ್ ವೇಳೆ ಅಲ್ಲಗಳೆದು ಬಿಟ್ಟಿದ್ರೆ, ಇವ್ರನ್ನ ಸಭೆಗೆ ಸೇರ್ತು ಹೋಗಿದ್ರೆ, ಇವರಿಗೆ ಕಾಳಜಿ ತೋರ್ತು ಹೋಗಿದ್ರೆ, ಇವರನ್ನ ಕೈ ಹಿಡಿದು ನಡ್ಸ್ಕೊಂಡು ಬರ್ದು ಹೋಗಿದ್ರೆ, ಇವತ್ತು ನೀವು ಸಭೆಯಲ್ಲಿ ನಿಂತ್ಕೊಂಡು ಬೋಧನೆ ಮಾಡಕ್ಕಾಗ್ತಿತ್ತ? ನೀವು ಬೋಧಕರಾಗಕ್ಕಾಗ್ತಿತ್ತ? ಇದೇ ದೇವರು ತೋರುವಂತ ಅನುಕಂಪ. ದೇವರು ಕರೆಯುವಾಗ ಎಲ್ಲರನ್ನೂ ಕರೀತಾನೆ. ಕೆಲವು ಸಾರಿ ಕರೆದವರು ಆ ಒಂದು ವಾಗ್ದಾನಗಳನ್ನ ಕಳ್ಕೊಂಡ್ರೆ ಅವರ ನಿಮಿತ್ತ ಅವರಿಗೆ ಇನ್ನಷ್ಟು ಅನುಕಂಪವನ್ನು ತೋರಿ ಅವರ ನಾಶನಕ್ಕೆ ಹೋದ್ರು ಸಹ ಅವರ ಸಂತತಿಯಿಂದ ಕೆಲವರು ದೇವರ ರಾಜ್ಯಕ್ಕೆ ಸಿದ್ಧವಾಗುವಾಗೆ ದೇವರು ಕಾರ್ಯ ಮಾಡ್ತಾನೆ. ಒಂದು ವೇಳೆ ಅವರನ್ನ ಕರೆದೇ ಹೋಗಿದ್ರೆ, ದೇವರು ಅವ್ರಿಗೆ ಅನುಕಂಪವನ್ನು ತೋರಿಸಿ ಸಭೆಯಲ್ಲಿ ಇಟ್ಕೊಳ್ಳದೆ ಹೋಗಿದ್ರೆ, ಮುಂದೆ ಇಂಥ ಒಂದು ಉತ್ಪತ್ತಿ ಆಗ್ತಿರ್ಲಿಲ್ಲ, ಇಂಥ ಒಂದು ವ್ಯವಸ್ಥೆ ಆಗ್ತಿರ್ಲಿಲ್ಲ. ಇವತ್ತು ಅವ್ರ ಮಕ್ಕಳು ಹೊರದೇಶದಲ್ಲಿ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ, ಸೇವೆಯಲ್ಲಿದ್ದಾರೆ, ಬೋಧಕರುಗಳಾಗಿದ್ದಾರೆ. ಎಲ್ಲಿಂದ ಬಂತು? ಪೂರ್ವಜರು ಅನುಕಂಪಕ್ಕೆ ಅಪಾತ್ರರಾದರು. ದೇವರ ಅನುಕಂಪ ಅವ್ರಿಗೆ ಅಲ್ಲಿಗೆ ನಿಲ್ಲಲಿಲ್ಲ. ಆದ್ರೆ ಮುಂದುವರಿಯುತ್ತಾ ಹೋದಾಗೆಲ್ಲ ಮುಂದಿನ ಸಂತತಿಗಳು ದೇವರ ನಂಬಿಕೆಯಲ್ಲಿ, ಪರಿಪೂರ್ಣತೆಯಲ್ಲಿ, ದೇವರ ಆಜ್ಞೆಗಳನ್ನಾಗಲಿ, ಶ್ರಮದಲ್ಲೇ ಆಗಲಿ, ಆರಾಧನೆಯೇ ಆಗಲಿ, ಯಾವುದೇ ವಿಷಯದಲ್ಲಾಗಲಿ ಪ್ರಾಮಾಣಿಕರಾಗಿ ನಡ್ಕೊಂಡು ಹೋಗುವಂತ ಬಲವನ್ನ ದೇವರು ತುಂಬುತ್ತಾನೆ. ಅಲ್ಲಿ ಸೋಲಾದ್ರೂ ಇಲ್ಲಿ ಲಾಭ ಇದೆ. ಇದು ದೇವರ ಯೋಜನೆ. ಇದು ತಾನೇ ಇಸ್ರಾಯೇಲ್ ಜನಾಂಗದಲ್ಲಿ ಆಯಿತು. ಒಂದು ಸಾರಿ ನೀರು ಕಹಿಯಾದ ತಕ್ಷಣ ಅವರನ್ನ ದೇವರು ಅಲ್ಲೇ ನಾಶ ಮಾಡ್ಬಿಟ್ಟಿದ್ರೆ ಅವರಿಗೆ ಸಿಗ್ತಕ್ಕಂತ ಈ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತಿದ್ವಿ. ಇದು ತಾನೇ ಈ ವಾರದ ಪಾಠದಲ್ಲಿ ನಾವು ನೋಡ್ತೀವಿ. ನಮ್ಮ ಸಭೆಯಲ್ಲಿ ಈ ಕೊನೆ ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಏನ್ ಮಾಡಬೇಕು, ಪರಿಸ್ಥಿತಿಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ದೇವರ ಆಲೋಚನೆಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಇದರಲ್ಲಿ ನಮಗೆ ಎಷ್ಟು ತಾಳ್ಮೆ ಬೇಕು. ದೇವರು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾನೆ. ಸಭೆಗಾಗಿ, ಸೇವೆಗಾಗಿ, ದೇವರ ಜನಾಂಗಕ್ಕಾಗಿ ಆತನು ತಾಳ್ಮೆ ಉಳ್ಳವನಾಗಿದ್ದಾನೆ. ಸಭೆಯಲ್ಲಿ ನಮಗೂ ತಾಳ್ಮೆ ಇರಬೇಕಾಗ್ತದೆ. ಇಂಥ ಬಲಹೀನರನ್ನ ಬಲಶಾಲಿಗಳನ್ನಾಗಿ ಮಾಡೋದಕ್ಕೆ ನಮ್ಮನ್ನ ಬಲಶಾಲಿಗಳನ್ನಾಗಿ ಮಾಡಿದ್ದಾನೆ. ನಮಗೆ ನಂಬಿಕೆ ಕೊಟ್ಟಿದ್ದಾನೆ, ವಿಶ್ವಾಸ ಕೊಟ್ಟಿದ್ದಾನೆ, ತತ್ವ ಕೊಟ್ಟಿದ್ದಾನೆ. ದೇವರ ಪರಿಶುದ್ಧವಾದಂತ ಎಲ್ಲ ಮಾರ್ಗಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ, ಅನುಭವಿಸಿದ್ದೇವೆ. ನಾವು ಎಷ್ಟೇ ಕಷ್ಟ ಆದ್ರೂ ಕೂಡ ದೇವರ ಘನತೆಗಾಗಿ ಜೀವಿಸುವಂತ ಶಕ್ತಿ ಕೊಟ್ಟಿದ್ದಾನೆ. ಇವತ್ತು ನಾವು ನಡ್ಕೊಂಡು ಹೋಗ್ತಿದ್ವಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಮ್ಮ ಮುಖಾಂತರವಾಗಿ ಹಿಂದಿರ್ತಕ್ಕಂಥ ಜನರಿಗೆ ದೇವರ ಅನುಕಂಪ ಸಿಗಬೇಕು. ಇವತ್ತು ನಾವು ಈ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ ಇದಕ್ಕೆ ನಮ್ಮ ಪೂರ್ವಜರಿಗೂ ದೇವರು ಅದೇ ರೀತಿಯಾದಂತಹ ಅನುಕಂಪವನ್ನು ಕೊಟ್ಟಿರುವುದರಿಂದ ಇವತ್ತು ನಾವು ಈ ಮಟ್ಟವನ್ನು ಹತ್ತಿದ್ದೇವೆ, ಇಂಥ ಎತ್ತರವಾದಂತ ಸ್ಥಳದಲ್ಲಿ ನಿಂತಿದ್ದೇವೆ.
ಅದೇ ತನ್ನ ಸಭೆಯಲ್ಲಿ ದೇವರು ಮಾಡುವಂತ ಕಾರ್ಯವಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಅನೇಕ ಸತ್ಯವನ್ನು ನಾವು ತಿಳ್ಕೊಳ್ತೇವೆ. ಇನ್ನು ಹೆಚ್ಚಿನ ಸಂಗತಿಗಳೇನಾದರೂ ತಿಳಿಯ ಬಯಸಿದಲ್ಲಿ, ಪ್ರಶ್ನೆಗಳಿದ್ದಲ್ಲಿ ಈ ಪಾಠದ ಕುರಿತಾಗಿ ತಾವು ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಅಷ್ಟೇ ಹೇಳಿ. ಒಂದು ವಿಚಾರ, ನೀವು ಕೆಲವು ವಿಷಯಗಳನ್ನ ಸ್ಪಷ್ಟವಾಗಿ ಹೇಳಿದ್ರಿ. ನಮ್ಮ ಸಭೆಗಳಲ್ಲೂ ಹಿಂಗೆ ಇದ್ದಾರೆ. ಇವತ್ತು ಈ ಲೋಕದ ಒಂದು ಜರ್ನಿನಲ್ಲೂ ಕೂಡ ಇವತ್ತು ಅಂತ ವ್ಯಕ್ತಿಗಳು ಇದ್ದಾರೆ. ಹಾಗಾಗಿ ಇವತ್ತು ಸಭೆಗಳು ಕೂಡ ಬೆಳೀತಾ ಇಲ್ಲ ಅಂತಾನು ಹೇಳಿದ್ರಿ. ಅದು 100% ಸತ್ಯ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಒಂದು ಮಿಸಸ್ ವೈಟಮ್ನವ್ರದ್ದು ಒಂದು ಮಾತನ್ನು ಓದ್ತೇನೆ, ಕೇಳಿಸ್ಕೊಳ್ರಿ. ಚೆನ್ನಾಗಿದೆ ಇದು. ಇನ್ ದಿಸ್ ಮಲ್ಟಿಟ್ಯೂಡ್ ಅಂದ್ರೆ 6 ಲಕ್ಷ ಜನ ಏನು ಹೊರಟ್ರಲ್ಲ ಅದ್ರ ಬಗ್ಗೆ ಹೇಳ್ತಾ ಇದಾರೆ ಅವರು. ಇನ್ ದಿಸ್ ಮಲ್ಟಿಟ್ಯೂಡ್ ವೇರ್ ನಾಟ್ ಓನ್ಲಿ ದೋಸ್ ಹೂ ವೇರ್ ಆಕ್ಚುಯೇಟೆಡ್ ಬೈ faith in the God of Israel, but also a far greater number who desired only to escape from the plagues, or who followed in the wake of the moving multitude merely from excitement and curiosity. This class were ever a hindrance and a snare to Israel. ನಾನು ಯಾಕೆ ಈ ಮಾತನ್ನು ಓದ್ದೆ ಅಂತ ಹೇಳಿದ್ರೆ, ನೋಡಿ, ಕೆಲವರು ಈ ಇಸ್ರೇಲರಲ್ಲಿ ಕೆಲವರು ನಂಬಿಕೆಯಿಂದ ಹೋಗ್ತಕ್ಕಂಥವ್ರಾದ್ರು. ಈಗ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ, ನೀವು ಅದನ್ನ ಇನ್ನು ಹೌದಾ ಇಲ್ವಾ ಅಂತ ನೀವೇ ವಿಚಾರ ಮಾಡ್ರಿ ಅದರ ಬಗ್ಗೆ. ಈಗ ಒಂದು ತಟ್ಟೆನಲ್ಲಿ ಅಥವಾ ಒಂದು ಬೌಲ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಹಣ್ಣುಗಳಿದೆ. ಅದರಲ್ಲಿ ಒಂದು ಎರಡು ಕೆಟ್ಟೋಗಿರ್ತಕ್ಕಂಥ ಹಣ್ಣುಗಳನ್ನ ಇಡ್ರಿ. ಸ್ವಲ್ಪ ದಿವಸ ಆದ್ಮೇಲೆ ಅಥವಾ ಒಂದು 3-4 ದಿನ ಆದ್ಮೇಲೆ ನೀವು ಬಂದ್ ನೋಡ್ರಿ, ಅದ್ರ ಹತ್ತಿರದಲ್ಲಿ ಇರ್ತಕ್ಕಂಥ ಹಣ್ಣುಗಳು ಕೆಟ್ಟೋಗಿರ್ತವೆ. ಹೌದಂತೀರಾ? ಹೌದೌದು. ಇದು ಯಾಕೆ ಅಂತ ನೀವು ಕೇಳುವಾಗ, ಇದರಲ್ಲಿ ಈಗ ಏನ್ 6 ಲಕ್ಷ ಜನ ಹೋದ್ರಲ್ಲ, ಅದರಲ್ಲಿ ಬಹು ಮಂದಿ ಅಸಂಖ್ಯವಾಗಿರ್ತಕ್ಕಂಥ ಜನ, ಮಿಕ್ಸ್ಡ್ ಮಲ್ಟಿಟ್ಯೂಡ್ ಅಂತ ಹೇಳ್ತದೆ. ಅದು ಸಂಖ್ಯೆ ಇಲ್ಲ ಓಕೆ. ಈ 6 ಲಕ್ಷ ಜನ ಉದ್ದೇಶಪೂರ್ವಕವಾಗಿ ಹೋಗ್ತಾ ಇದ್ದಾರೆ. ಆದ್ರೆ ಆ ಮಿಕ್ಸ್ಡ್ ಮಲ್ಟಿಟ್ಯೂಡ್ ಬಹುಸಂಖ್ಯೆ ಜನ, ಅವ್ರು ಯಾವ ಉದ್ದೇಶ ಇಲ್ಲ. ಅವ್ರು ಏನಿದ್ರು ಏನೋ ಫರೋವನ ಇದರಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು. ಕೆಲವರು ಗುಂಪಲ್ಲಿ ಗೋವಿಂದ ಅನ್ಬೇಕಾಗಿತ್ತು. ಇವತ್ತು ನಮ್ಮ ಸಭೆಗಳಲ್ಲಿ ನೀವು ಇಂಥ ಒಂದು ಸ್ಥಿತಿಗಳನ್ನ ನೀವು ಅದನ್ನ ಸರಿಯಾಗಿ ವ್ಯಕ್ತಪಡಿಸಿದ್ರಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಎಷ್ಟೋ ಜನ ಇವತ್ತು ಸುಮ್ಮನೆ ಕಾಟಾಚಾರಕ್ಕೆ, ನಿಜಾಂಶವಾಗಿ ಇವತ್ತು ಹೌದು ದೇವರು ನಮ್ಗೆ ಒಳ್ಳೇದು ಮಾಡಿದಾನೆ, ನಾವು ಎಂತೆಂಥ ಅದ್ಭುತಗಳನ್ನ ಹಿಂದೆ ಕಂಡಿದ್ದೀವಿ ಎಂಬಂತದ್ದನ್ನ ಒಂದು ಪಕ್ಷ ಅವರು ಆಲೋಚನೆ ಮಾಡಿದ್ದೇ ಆಗಿದ್ರೆ ಎಷ್ಟೋ ಜನ ಇದ್ರು ಅದರಲ್ಲಿ ನಂಬಿಕೆಸ್ತರು. ಆದ್ರೆ ಅವ್ರನ್ನ ಕೆಡಿಸ್ತಕ್ಕಂಥವ್ರು ಯಾರು? ಈ ಹುಳುಕಾಗಿರ್ತಕ್ಕಂಥವ್ರು. ಇವತ್ತು ಇಂಥವ್ರು, ಅದಕ್ಕೆ ಸತ್ಯವೇದ ಹೇಳ್ತದೆ, ಅಂಥವ್ರ ಜೊತೆನಲ್ಲಿ ನಾವು ಸಹವಾಸ ಮಾಡಬಾರ್ದು. ಒಂದು ಸರಿ ಅದು ಅಲ್ಲಿ ಹುಳುಕೈತೆ ಅಂತ ಗೊತ್ತಾದ್ಮೇಲೆ ನಾವು ಅದರಿಂದ ದೂರ ಇರ್ತಕ್ಕಂಥದ್ದನ್ನ ಕಲ್ತ್ರೆ ಖಂಡಿತವಾಗ್ಲೂ ಕೂಡ ನಾವು ಬೆಳಿತೀವಿ ಮತ್ತು ಮತ್ತೊಬ್ಬರನ್ನು ಬೆಳೆಸ್ತೀವಿ. ಇವತ್ತೇನಾಗಿದೆ, ನಾವು ಅವ್ರ ಜೊತೆನಲ್ಲಿ ಕೈ ಜೋಡಿಸ್ಕೊಂಡ್ಬಿಡ್ತೀವಿ. ಒಂದೊಂದ್ಸಾರಿ ಯಾವುದೋ ಒಂದು ಲಾಭಕ್ಕೋಸ್ಕರವಾಗಿ, ಯಾವುದೋ ಒಂದು ಹಿತಾಸಕ್ತಿಗೆ ನಾವು ಕೈ ಜೋಡಿಸಿದಾಗ ನೋಡಿ, ನಾವು ಕೆಡ್ತೀವಿ, ಮತ್ತೊಬ್ಬರನ್ನು ಕೆಡಿಸ್ತೀವಿ. ಸೊ ಅಂತ ವಾತಾವರಣಗಳು ಇವತ್ತು ಸಭೆಗಳಲ್ಲಿ ಮತ್ತೆ ಇಸ್ರಾಯೇಲ್ನಲ್ಲಿ ಆದಂತದ್ದು ಇದೆ. ಇಷ್ಟೇ, ಅವ್ರು ಕೆಲವರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಇನ್ ದಿಸ್ ಮಲ್ಟಿಟ್ಯೂಡ್ ವೇರ್ ನಾಟ್ ಓನ್ಲಿ ದೋಸ್ ಹೂ ವೇರ್ ಆಕ್ಚುಯೇಟೆಡ್ ಬೈ ದ ಫೇತ್ ಇನ್ ದ ಗಾಡ್ ಆಫ್ ಇಸ್ರೇಲ್. ನೋಡಿ, ಅವ್ರ ದೇವ್ರ ನಂಬಿಕೆ ಮೇಲೆ ಅವರು ನಂಬಿಕೆಯಿಂದ ಹೊರಡ್ತಾ ಇದಾರೆ. ಅದರಲ್ಲಿ ಜೊತೆನಲ್ಲಿ ಇವತ್ತು ಎಷ್ಟೋ ಸುಳ್ಳಾದಂಥದ್ದು ಅಥವಾ ಉಳುಕಾದಂಥದ್ದು ಎಲ್ಲ ಸೇರ್ಕೊಂಡು ಈ ಚೆನ್ನಾಗಿರೋರ್ನು ಕೂಡ ಕೆಡಿಸ್ಬಿಡ್ತಾರೆ. ಅಂತ ಸಂದರ್ಭಗಳಲ್ಲೂ ಎಷ್ಟೋ ಸಾರಿ ಆಗಿವೆ. ನಮ್ಗೆ ಬೇಕಾದಷ್ಟು ಜೀವಂತ ಸಾಕ್ಷಿಗಳಿದಾವೆ. ಅದರಿಂದ ನಾವು ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು. ಅದರಿಂದ ಅಷ್ಟೇ ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಬೋಧಕರು ಸರಿಯಾದ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನ ಮಾಡಿದ್ರು. ಅದಕ್ಕೆ ಕೆಲವೊಂದು ವಿಷಯಗಳಲ್ಲಿ ಯಾಕೆ ದೇವರಲ್ಲಿ ಪರಿಪೂರ್ಣವಾದ ನಂಬಿಕೆ ವಿಶ್ವಾಸವನ್ನು ಇಟ್ಟವರು ಕೆಟ್ಟು ಹೋಗ್ತಾರೆ, ಅಥವಾ ಅವರ ಒಂದು
ಕುತಂತ್ರಕ್ಕೆ ಬಲಿಯಾಗಿ ಅಥವಾ ಅವರ ಹಾಗೆ ಆಗಿ ಇವರು ಕೂಡ ನಾಶವಾಗ್ಲಿಕ್ಕೆ ಹೋಗ್ತಾರೆ. ಇದರಿಂದ ಇಂಥವರಿಂದ ಸಭೆಗಳಿಗೆ ಇನ್ನಷ್ಟು ಹೆಚ್ಚು ತೊಂದರೆಗಳು ಆಗ್ತವಲ್ಲ, ಇದು ಅವರ ಒಂದು ತಾತ್ಪರ್ಯ ಆಗಿತ್ತು. ಬಟ್ ಅದನ್ನ ನಾವು ತಡೆಯಕ್ ಆಗೋದೇ ಇಲ್ಲ. ಯಾಕಂತಂದ್ರೆ ಆ ಇದು ಪ್ರಾಸೆಸ್ ಇದು. ಈ ಪ್ರಾಸೆಸ್ ಅಲ್ಲಿ ಎಷ್ಟೋ ಕಾರ್ಯಗಳು ನಡೆದು ಹೋಗ್ತಾವೆ. ಪ್ರತಿಯೊಬ್ಬರ ವೈಯಕ್ತಿಕವಾದ ಬದುಕಿನಲ್ಲಿ ದೇವರ ಯೋಜನೆ ಇದೆ, ದೇವರ ಚಿತ್ತ ಇದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ತಾನು ಆರಿಸಿಕೊಂಡವರನ್ನ ಆತನು ಖಂಡಿತವಾಗಿಯೂ ಸಂಪೂರ್ಣವಾಗಿ ಸಿದ್ಧಪಡಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಟ್ಟವರು ಕೆಡ್ಲಿ, ಕೆಟ್ಟವರು ಜೊತೆಗೆ ಕೆಡ್ತಾರಂತಂದ್ರೆ ಅವ್ರು ಕೆಟ್ಟವರೇ ಇರ್ತಾರ ಹೊರತು ಅವರು ನಿಜವಾಗಿ ಒಳ್ಳೆಯವರಾಗಿರೋದಿಲ್ಲ. ಹೀಗಿರೋದ್ರಿಂದ ನಿಜವಾಗಿ ದೇವರ ಸನ್ನಿಧಾನದಲ್ಲಿ, ದೇವರ ಸಂಪರ್ಕದಲ್ಲಿ, ದೇವರನ್ನ ಯಥಾರ್ಥವಾಗಿ ಪ್ರೀತಿಸಿ ದೇವರಿಗೋಸ್ಕರ ಬಂದವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವ್ರು ಕೆಡಕ್ ಹೋಗುವುದಿಲ್ಲ. ಇದನ್ನೊಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂತಂದ್ರೆ ಅವರ ದೇವರ ನಡುವಿನ ಒಡನಾಟ, ನಿಕಟವಾದ ಸಂಬಂಧ ಅಷ್ಟು ಬಲವಾಗಿರ್ತದೆ. ಅಷ್ಟು ಬಲವಾಗಿರ್ಬೇಕು. ಅಷ್ಟು ಬಲವಾಗಿದ್ದಾಗ ಮಾತ್ರ ಇಂಥವುಗಳನ್ನ ನಾವು ಎದುರಿಸಿ ಜಯಿಸಿ ನಾವು ಕ್ರಿಸ್ತನ ಸಾರೂಪ್ಯಕ್ಕೆ ಅವರನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಪ್ರಾಮುಖ್ಯವಾದದ್ದು. ಇದು ನಿರಂತರವಾಗಿ ನಡೀತದೆ. ಕೊನೆಗೆ ಹೊಟ್ಟಾಗಿ ಹೋಗ್ತದೆ, ಕಾಳು ಕಾಳಾಗಿ ಉಳ್ಕೊಳ್ತದೆ. ಬಟ್ ಕಾಳು ಭಯಪಡ್ಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಸಂರಕ್ಷಣೆ ಇದೆ, ಅದಕ್ಕೆ ನಡೆಸುವಿಕೆ ಇದೆ, ಅದಕ್ಕೆ ಬೇಕಾದಂತ ಬಲವನ್ನ ದೇವರು ಈಗಾಗಲೇ ಕೊಟ್ಟಿದ್ದಾನೆ. ಸೊ ನಮ್ಮಿಂದ ದೇವರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಸೊ ಯಾವುದೋ ಕಾರಣಕ್ಕೋಸ್ಕರ ನಾವು ಹೆದರಿ ಪಾಪದ ಅಥವಾ ದುಷ್ಟರ ಅಥವಾ ಕೆಟ್ಟವರ ಸಹವಾಸ ಬೇಡ ಎಂಬುದಾಗಿ ಹೇಳೋದಾದ್ರೆ, ಪಾಪಿಗಳನ್ನ ನಾವು ರಕ್ಷಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಪಾಪಿಗಳಲ್ಲಿ ನಿರೀಕ್ಷೆ ಹುಟ್ಟಿಸೋಕ್ ಸಾಧ್ಯನೇ ಆಗೋದಿಲ್ಲ. ಪಾಪಿಗಳು ದೇವ್ರ ಮೇಲೆ ನಂಬಿಕೆ ಇಟ್ಟು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದರಿಂದ ಈ ಪ್ರಾಸೆಸ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಎಲ್ಲೋ ಏನೋ ಆಗುವಂಥದ್ದನ್ನ ಅದನ್ನ ನಾವು ತಡೆಯಕ್ ಆಗೋದಿಲ್ಲ. ಆಗ್ಲಿ, ನಡೀತಾ ಇರ್ತದೆ. ಅದು ನಷ್ಟ. ಆ ನಷ್ಟಕ್ಕೆ ನಾವು ಚಿಂತೆ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಸೊ ಮುಂದೆ ಆಗ್ತಕ್ಕಂಥ ದೇವರ ಯೋಜನೆಯಲ್ಲಿ, ದೇವರ ಸಭೆಯಲ್ಲಿ, ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ ಏನು ದೇವರ ಆತ್ಮನ ಕಾರ್ಯಗಳು ನಡೀಬೇಕು, ಅದಕ್ಕಾಗಿ ನಾವ್ ಏನ್ ಪ್ರಯಾಸ ಪಡ್ಬೇಕು, ಆ ಪ್ರಯಾಸವನ್ನ ನಾವ್ಯಾವತ್ತೂ ಕೂಡ ಕುಂದದೆ ನಾವು ನಡ್ಸ್ಕೊಂಡು ಹೋಗ್ಬೇಕು. ಅದನ್ನೇ ತಾನೇ, ಆ ದೃಷ್ಟಿಯಲ್ಲಿ ತಾನೇ ನಾವು ಇವತ್ತು ಸಭೆಯಾಗಿ ಮುಂದುವರಿಬೇಕಾಗಿದೆ. ಸೊ ಅದರಿಂದ ದಯಮಾಡಿ ಈ ವಿಚಾರದಲ್ಲಿ ಈ ರೀತಿಯಾದಂತ ದೇವರ ಅನುಕಂಪವು, ಅಂದ್ರೆ ದೇವರ ಕೃಪೆ ಎಲ್ಲರಿಗೂ ಉಪಯೋಗ ಆಗುವ ಹಾಗೆ ದೇವರ ಸಭೆಯಲ್ಲಿ ನಾವು ನಡ್ಕೋಬೇಕೆಂಬತಕ್ಕಂಥದ್ದನ್ನ ಈ ಪಾಠದಲ್ಲಿ ನಾವು ಕಲಿತೇವೆ. ಸೊ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ, ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಇನ್ನೇನಾದ್ರೂ ಹೆಚ್ಚಿನ ವಿಷಯಗಳು ಹೇಳುವಂಥದ್ದು ಏನಾದ್ರು ಇದ್ರೆ ಇನ್ನೂ ಅವಕಾಶಗಳನ್ನ ತಗೋಬಹುದು. ಇದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದರೆ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ರಾಜೇಶ್ವರಿ ಅವರು ಇದ್ದೀರಾ? ಓಕೆ, ಬೇಡ ಬಿಡಿ. ಪಾಸ್ಟರ್ ವಿಲ್ಸನ್ ಅವ್ರು ಬಂದಿದ್ದಾರೆ, ಅವ್ರು ಪ್ರಾರ್ಥನೆ ಮಾಡ್ಲಿ, ಮುಕ್ತಾಯ ಪ್ರಾರ್ಥನೆ ಮಾಡ್ಲಿ. ಬೋಧಕರೇ, ನಿಮ್ದು ಡಿಸ್ಟರ್ಬ್ ಆಯ್ತು, ನಾವು ಮುಂದುವರ್ಸಿದ್ವಿ, ದಯಮಾಡಿ ಕ್ಷಮಿಸಿ. ನಾಳೆಯಿಂದ ನೀವು ಮುಂದುವರ್ಸ್ಬೋದು. ಈಗ ಮುಕ್ತಾಯದ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇದ್ದೀರಾ? ತುಂಬಾ ತುಂಬಾ ಉಪಕಾರ ಭಾಷೆ. ನಿಮ್ಮ ತುಂಬಾ ಒಳ್ಳೆ ಒಂದು ಒಳ್ಳೆಯ ರೀತಿಯಿಂದ ನೀವು ವಾಕ್ಯವನ್ನ ಹಂಚಿದ್ದೀರಾ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಒಳ್ಳೆ ಥಾಟ್ಸ್ ಇದೆ, ನೀವು ಯಾವಾಗ್ಲೂ ಎವರ್ ರೆಡಿ. ದೇವ್ರ ಸ್ತೋತ್ರ. ಸರಿ, ನಾವು ಪ್ರಾರ್ಥನೆ ಮಾಡೋಣ. ಈ ಸಂದರ್ಭದಲ್ಲಿ ಒಳ್ಳೆ ವಾಕ್ಯವನ್ನು, ಒಳ್ಳೆ ಪಾಠ ಇದೆ. ನಾವು ಗುಣಗುಟ್ಟುದು ತುಂಬಾ ಸಮಸ್ಯೆ ತರುವಂತದ್ದಾಗಿದೆ ಪ್ರಿಯರೇ. ಇದರಿಂದ ನಾವು ಪ್ರಾರ್ಥನೆ ಮಾಡ್ಬೇಕು. ಖಂಡಿತವಾಗಿ ದೇವ್ರನ್ನ ದಾರಿ ತೋರಿಸ್ತಾರೆ. ಗುಣಗುಟ್ಟುದ್ರಿಂದ ಸಮಸ್ಯೆ. ಸರಿ, ಏನಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ದಂತ ಪಕ್ಷದಲ್ಲಿ ದಯವಿಟ್ಟು ಹಂಚ್ಕೊಳ್ಳಿ. ನಾವು ಪ್ರಾರ್ಥನೆ ಮಾಡೋಣ.
ಸರ್ ನಮ್ಮ ಆರೋಗ್ಯಕ್ಕಾಗಿ ಪ್ರೇಯರ್ ಮಾಡಿ ಸರ್. ವರಲಕ್ಷ್ಮಿ ಅವರು. ವರಲಕ್ಷ್ಮಿ ಅವರ ಖಂಡಿತ ಸಿಸ್ಟರ್, ಖಂಡಿತ ಸಿಸ್ಟರ್ ಮಾಡೋಣ. ಸಬ್ಬತ್ಗೆ ಅಟೆಂಡ್ ಆಗ್ಲಿಕ್ಕೆ ಲೀವ್ಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ಗ್ರೇಸ್ ಆ ಮಕ್ಕಳು ಡ್ಯೂಟಿಯಲ್ಲಿ ಲೀವ್ಗೆ ಸಿಗ್ತಾ ಇಲ್ಲ. ಸರಿ 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 ಅಮ್ಮ. ಓಕೆ ಸರಿ, ನಾವು ಪ್ರಾರ್ಥಿಸ್ಕೊಳ್ಳೋಣಂತೆ. ಉನ್ನತ ಸ್ಥಾನದಲ್ಲಿ ವಾಸಿಸುವಂತ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ, ಈ ದಿನದ ಪಾಠಕ್ಕಾಗಿ ಸ್ತೋತ್ರ. ಕೈಯಾದ ನೀರು ತಂದೆ ಯಾವ ರೀತಿ ನೀನು ಸಿಹಿಯಾಗಿ ಬದಲಾಯಿಸಿದ್ಯಾ, ಜೀವಿತದಲ್ಲಿ ಕೈಯಾದ ಅನುಭವಗಳನ್ನು ಅವರು ಅನುಭವಿಸ್ತಾ ಇರ್ಬೋದು ಸ್ವಾಮಿ, ಆದ್ರೆ ನೀನು ಸಿಹಿಯಾಗಿ ಬದಲಾಯಿಸುವಂತ ದೇವರಾಗಿದ್ಯಾ ಸ್ವಾಮಿ. ನಿನ್ನ ಮೇಲೆ ನಾವು ನಂಬಿಕೆ ವಿಶ್ವಾಸ ಜೀವಿಸುವಂತ ಕೃಪೆ ಮಾಡು. ಯಾವ ಎಲ್ಲೋ ಸಮಸ್ಯೆಗಳಿಗೆ ಶೋಧನೆಗಳಿಗೆ ಗುರಿಯಾಗದಂತೆ ನಮ್ಗೆ ಬೇಕಾಗಿರುವಂತಹ ಪರಲೋಕದ ಜ್ಞಾನವನ್ನು ಕೊಡ್ಬೇಕೆಂದು ಬೇಡುತ್ತೇವೆ ಸ್ವಾಮಿ. ತಂದೆ ಮದುವೆ ಸಹೋದರಿ ಅನಾರೋಗ್ಯದಲ್ಲಿದ್ದಾರೆ ಸ್ವಾಮಿ, ಅವ್ರಿಗೆ ಬೇಕಾದ ಆರೋಗ್ಯ ಬಲ ಶಕ್ತಿಯನ್ನು ನೀಡು. ನಿನ್ನ ಕೃಪೆ ದಯದಿಂದ ಅವರನ್ನು ಆಶೀರ್ವದಿಸು ಸ್ವಾಮಿ. ಸಂಪೂರ್ಣವಾಗಿ ಆರೋಗ್ಯ ಬಲ ಶಕ್ತಿ ನೀಡ್ಬೇಕೆಂದು ಬೇಡುತ್ತೇವೆ. ಅದೇ ಪ್ರಕಾರ ಗ್ರಹಿಸಿ ಸ್ವಾಮಿ, ಅವರು ಲೀವ್ಗಾಗಿ ಅವ್ರ ಮಕ್ಕಳು ಕೇಳ್ತಾ ಇದಾರಪ್ಪ ತಂದೆ ದೇವರೇ, ಅವ್ರಿಗೆ ಲೀವ್ ಅನುಗ್ರಹಿಸು ನಿನ್ನ ಚಿತ್ತದಂತೆ ಸ್ವಾಮಿ. ಅವ್ರಿಗೆ ಬೇಕಾಗಿರುವಂತ ಎಲ್ಲ ಸಹಾಯವನ್ನು ನೀಡು. ಅಧಿಕಾರಿಗಳ ಸಂಗಡ ಮಾತಾಡು, ಅವರಿಗೆ ಒಳ್ಳೆ ರೀತಿಯಿಂದ ಲೀವ್ ಸಿಗುವಂತ ಕೃಪೆ ಮಾಡು ತಂದೆ. ಅವರ ಕೆಲಸ ಕಾರ್ಯಗಳಲ್ಲಿ ಯಾವುದು ಅಡಿಕ್ಷನ್ ಆಗದಂತೆ ನಿನ್ನ ಕೃಪೆ ದಯದಿಂದ ಜೀವಿಸುವಂತ ಕೃಪೆ ಮಾಡು ಸ್ವಾಮಿ. ಮಾಧ್ಯಮ ಸೇರಿರುವಂತ ನಿನ್ನ ಪ್ರಿಯ ಭಕ್ತರನ್ನ, ಎಲ್ಲಾ ಕುಟುಂಬಗಳನ್ನ ಸ್ವಾಮಿ ವ್ಯಕ್ತಿಗತವಾಗಿ ನಿನ್ನ ಆಶೀರ್ವದಿಸು. ಅವ್ರಿಗೆ ಬೇಕಾಗಿರುವಂತ ರಕ್ಷಣೆ, ಅವ್ರಿಗೆ ಬೇಕಾಗಿರುವಂತ ಮಾರ್ಗದರ್ಶನವನ್ನು ನೀಡು ಸ್ವಾಮಿ. ಎದುರು ಬರುವಂತ ಎಲ್ಲಾ ಸೈತಾನ ಶೋಧನೆಗಳ ಮೇಲೆ ನಿನ್ನ ವಾಕ್ಯದಿಂದ ನಿನ್ನ ಆತ್ಮ ಬಲದಿಂದ ಶಕ್ತಿಯಿಂದ ಜಯಿಸುವಂತ ಕೃಪೆ ಮಾಡು ತಂದೆ ದೇವರಿನ ಎರಡನೇ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸು. ನಮ್ಮೆಲ್ಲರನ್ನ ಸ್ವಾಮಿ ಚಿತ್ತಕ್ಕೆ ಸಮರ್ಪಿಸುವಂತರಾಗಿದ್ದೀವಿ. ನೀನೇ ಆದಿಯು ಅಂತ್ಯವೂ ಆಗಿ ಎಲ್ಲ ಈ ಒಂದು ಪಾಠಗಳಲ್ಲಿ ನೀನೇ ಮಧ್ಯಸ್ಥನಾಗಿದ್ದು ನಮ್ಮನ್ನು ನಡೆಸಿ ನಮ್ಗೆ ಬೇಕಾದಂತ ಜ್ಞಾನ, ಆಲೋಚನೆ, ಪರಿಶುದ್ಧಾತ್ಮ ಶಕ್ತಿಯನ್ನು ನೀಡಬೇಕೆಂದು ನಾವು ರಕ್ಷಕನಲ್ಲಿ ಪ್ರಾರ್ಥಿಸಿ ಹೇಳಿಕೊಳ್ಳುತ್ತೇವೆ ತಂದೆ. ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ಇಂದು ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಂದು ವ್ಯಕ್ತಿಗಳ ಮೇಲೆಯೂ ಹೆಸರಾಗಿ ನಿನ್ನ ಆಶೀರ್ವಾದವು ಅವರ ಮೇಲಿರಲಿ. ಮಾತ್ರವಲ್ಲ ಸ್ವಾಮಿ, ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರುಗಳ ಮೇಲೆಯೂ ಹಾಗೂ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ಹೇಳುವಂತ ಆಶೀರ್ವಾದವು ಇಂದು ಎಂದೆಂದು ನಿತ್ಯ ನಿರಂತರಕ್ಕೂ ಹಾಗೂ ಪವಿತ್ರಾತ್ಮನ ಪ್ರಸನ್ನತೆಯು ನಮ್ಮೆಲ್ಲರ ಮೇಲೆ ಇಂದಿನ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. 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 ಧನ್ಯವಾದಗಳು. ಇವತ್ತಿನ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯ ಬೋಧಕಂತ ಯಶವಂತ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಪಾಠವನ್ನ ನಡೆಸಲಿಕ್ಕೆ ಈ ದಿನದ ಪ್ರಾರಂಭವನ್ನು ಮಾಡಿದಂತ ಬೋಧಕರಾದಂತ ವಿಲ್ಸನ್ ಎಲೇಸ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಅವರಿಗೂ, ಅಂತ್ಯಾಶೀರ್ವಾದ ನೀಡಿದಂತ ಬೋಧಕರಿಗೂ, ಕೂಡಿ ಬಂದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ರಾತ್ರಿ ಆರೋಗ್ಯದಿಂದ ತುಂಬಿಸಿ ಸುಖನಿದ್ರೆಯಿಂದ ಪಾಲಿಸಿ ಬೆಳಿಗ್ಗೆ ಹರ್ಷದಿಂದ ಆತನ ಕೃಪಾ ಸನ್ನಿಧಾನಕ್ಕೆ ಬರುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ವಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ.